ओम शांति, ओम शांति, ओम शांति, ओम। सुख सागर की लहरों में मोतियों से मन भर ले, नजरों से हो निहार, शक्तियों से श्रृंगार कर ले, आनंद से दिल भर भर जाए, आनंद से दिल भर भर जाए, मीठी यादों में मन समाए, पार नीले गगन प्यारा अपना मीठा वतन, शिव बाबा के पास, शिव बाबा के पास।
ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 2/3/2011. ತಮ್ಗೆ ಗೊತ್ತಿದೆ, ಕಳೆದ ಭಾನುವಾರ ಜನವರಿ 18ರದ ಮುರಳಿ. ಇದು ಮಾರ್ಚ್ 2ನೇ ತಾರೀಕಿನ ಮುರಳಿ 2011. ಏನು ವಿಶೇಷತೆ? ಜನವರಿ 18 ಅಂದ ಕೂಡಲೇ ತಮಗೆ ವಿಶೇಷತೆ ಬರ್ತದೆ ಹೇಳಲಿಕ್ಕೆ. ಅವ್ಯಕ್ತ ತಿಂಗಳು. ಈಗ ಮಾರ್ಚ್ ಶಿವರಾತ್ರಿ. ಫೆಬ್ರವರಿ ಅಥವಾ ಮಾರ್ಚ್ ಶಿವರಾत्रि. मास्टर सर्वशक्तिवान के सोमानी की सीट पर रह एक दो को उमंग उत्साह दिलाते सहयोगी बन व्यर्थ संकल्पों के अक्क के फूल अर्पण कर नंबर 1 का इनाम लो. ಮಾಸ್ಟರ್ ಸರ್ವಶಕ್ತಿವಾನ್ ಸ್ವಮಾನದ ಸೀಟಲ್ಲಿ ಕುಳಿತು ಒಬ್ಬರಿಗೊಬ್ಬರು ಉಮಂಗುತ್ಸಾಹವನ್ನು ಕೊಡುತ್ತಾ ಪರಸ್ಪರ ಸಹಯೋಗಿಯಾಗಿ ವ್ಯರ್ಥ ಸಂಕಲ್ಪಗಳ ಎಕ್ಕೆ ಹೂವನ್ನ ಅರ್ಪಿಸಿರಿ. ನಂಬರ್ 1 ಬಹುಮಾನ ತೆಗೆದುಕೊಳ್ಳಿ. ಯಾವ ಸೀಟು? ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲಿ ಕುತ್ಕೋಬೇಕು. ಒಬ್ರಿಗೊಬ್ಬರು ಉಮಂಗುತ್ಸಾಹವನ್ನ ಕೊಡಬೇಕು. ಪರಸ್ಪರ ಸಹಯೋಗಿಯಾಗಿರ್ಬೇಕು. ವ್ಯರ್ಥ ಸಂಕಲ್ಪ ಇದ್ದರೆ ಆ ಎಕ್ಕೆ ಹೂವನ್ನ ಶಿವಾರ್ಪಣ ಮಾಡಬೇಕು. ಅಂಥವರು ನಂಬರ್ 1 ಬಹುಮಾನವನ್ನ तगोलिरी. आज आप सभी और साथ में चारों ओर सर्व बच्चे अमृत वेले से लेकर बड़े स्नेह भरी मुबारक के अनेक प्रेम और खुशी की दे रहे हैं. ಇವತ್ತು ಎಲ್ಲರೂ ಜೊತೆಗೆ 4 ಕಡೆಯಲ್ಲಿರುವ ಮಕ್ಕಳು ಸಹ ಅಮೃತ ವೇಳೆಯಿಂದ ಹಿಡಿದು ಸ್ನೇಹ ತುಂಬಿದ ಶುಭಾಶಯಗಳನ್ನು ಪ್ರೀತಿ ಮತ್ತೆ ಖುಷಿಯಿಂದ ಕೊಡ್ತಾ ಇದ್ದಾರೆ. बाप भी आप सभी सिखलदे बच्चों को इस जयंती की मुबारक देने आए हैं. ಬಾಬರವರು ಸಹಿತ ಬಹಳ ಸಮಯ ಆಗಲಿ ಹೋಗಿ ಸಿಕ್ಕಿದ ಮಕ್ಕಳಿಗೆ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. एक एक बच्चा बाप के लिए अति प्यारा दिल का दुलारा है. ಒಂದೊಂದು ಮಕ್ಕಳು ಸಹಿತ ಬಾಬನಿಗೆ ಬಹಳ ಪ್ರೀತಿ, ಇನ್ನೇನು ಹೃದಯದ ಮುದ್ದಿನ ಪ್ರೀತಿಯ ಮಕ್ಕಳು. तो बाप दादा अपने बाहों की माला से आप सबको मुबारक दे रहे हैं. ಬಾಬಾ ಎಲ್ಲರಿಗೂ ಸಹಿತ ಬಾಹುಗಳ ಮಾಲೆಯಿಂದ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಬಾಹುಗಳ ಮಾಲೆಯಿಂದ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. बाप दादा देख रहे हैं, आप तो सामने मुबारक भी दे भी रहे हो, ले भी रहे हो. ಬಾಬಾ ನೋಡ್ತಾ ಇದ್ದಾರೆ. ಎದುರಿನಲ್ಲೇ ಎಲ್ಲ ಮಕ್ಕಳು ಶುಭಾಶಯವನ್ನ ಕೊಡ್ತಲೂ ಇದ್ದೀವಿ, ಬಾಬನ ಹತ್ರ ತಗೊಳ್ತಲೂ ಇದ್ದೀವಿ. ಆದರೆ 4 ಕಡೆಯ ಮಕ್ಕಳು ಕೆಲವು ಸ್ಥಾನದಲ್ಲಿ ಮುಬಾರಕ್ ಕೊಡ್ತಾ ಇದ್ದಾರೆ. ಬಾಬನು ಸಹಿತ ದೇಶ ವಿದೇಶದ ಎಲ್ಲ ಕಡೆಯ ಮಕ್ಕಳಿಗೆ ಅತಿ ಸ್ನೇಹಪೂರ್ವಕ ಮುಬಾರಕ್ ದೇ ರಹಿ ಹಿ. ಎದುರಿನಲ್ಲಿದ್ದಾಗ ಶುಭಾಶಯ ಕೊಡ್ತೀವಿ, ಶುಭಾಶಯ ತಗೊಳ್ತೀವಿ. ಆದರೆ ಬಾಬಾ ಹೇಳ್ತಾರೆ 4 ಕಡೆಯ ಎಲ್ಲ ಮಕ್ಕಳಿಗೂ ಸಹಿತ ಬಾಬಾ ಪ್ರೀತಿ ಸ್ನೇಹ ತುಂಬಿದ ಶುಭಾಶಯವನ್ನ ತಗೊಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಈ ಮುರಳಿಯಲ್ಲಿ ಬಾಬಾ ಕೆಲವೊಮ್ಮೆ ಬಾಪ್ ದಾದಾ ದೇಖ್ ರಹೆ ಹಿ ಅಂತಾರೆ, ಕೆಲವೊಮ್ಮೆ ಬಾಬಾ ಸದಾ ಬಚ್ಚೋं को कहते ही ಅಂತಾರೆ, ಕೆಲವೊಮ್ಮೆ बाप को खुशी है अंतर. ಇನ್ನು ಕೆಲವೊಮ್ಮೆ ಬಾಬಾ ಇಶಾರಾ ದೇತೆ ಹಿ ಅಂತಾರೆ. ಮತ್ತೆ ಕೆಲವೊಮ್ಮೆ ಹೋಮ್ವರ್ಕ್ ದೇನೆ ಚಾತೆ ಹಿ ಅಂತಾರೆ. ಇನ್ನು ಕೆಲವೊಮ್ಮೆ ಬಾಪ್ ದಾದಾ ಕಾಫಿ ಸಮಯ ಸೆ ಸೂಚನಾ ದೇ ರಹಾ ಹೋ ಅಂತಾರೆ. ಅಂದರೆ ಬಾಬಾ ನಡು ನಮಗೆ ಏನು ತಿಳಿಸ್ಬೇಕಂತಿದ್ದೇನೋ. ಕೆಲವೊಮ್ಮೆ ಬಾಪ್ ದಾದಾ ಯಹಿ ಚಾತೆ ಹಿ ಅಂತಾರೆ ಅಲ್ವಾ, ಯಹಿ ಚಾತೆ ಹಿ ಅಂತಾರೆ ಬಾಬಾ ಕೆಲವೊಮ್ಮೆ.
ಈ ರೀತಿ ಬೇರೆ ಬೇರೆ ತಮ್ಮ ಭಾವನೆಯನ್ನ ಬಾಬರವರು ಮಕ್ಕಳಿಂದ ಕೆಲವು ಬಯಸ್ತಾರೆ, ಇಶಾರೆ ಕೊಡ್ತಾರೆ, ಕೆಲವೊಮ್ಮೆ ಅಟೆನ್ಷನ್ ಪ್ಲೀಸ್ ಅಂತಾರೆ. ಈಗ ಬಾಪ್ ದಾದಾ ದೇಖ್ ರಹೇ ಹಿ, ಏನ್ ಮಾಡ್ತಿದ್ದಾರೆ ಬಾಬಾ? ನೋಡ್ತಾ ಇದ್ದಾರೆ. ಹರ್ ಬಚ್ಚಾ ಖುಷನುಮಾ ಸೂರತ್ ಸೆ ಪ್ಯಾರ್ ಕೆ ಸಾಗರ್ ಮೇ ಲೆಹರಾ ರಹೇ ಹಿ. ಬಾಪ್ ದಾದಾ ದೇಖ್ ರಹೇ ಹಿ. ಎಲ್ಲ ಮಕ್ಕಳು ಇಷ್ಟು ಖುಷಿ ತುಂಬಿದ ಮುಖಮಂಡಲದಿಂದ ಪ್ರೀತಿಯ ಸಾಗರನ ಅಲೆಗಳು ಏನಾಗ್ತಾ ಇದೆ? ಲೆಹರಾ ರಹೇ ಹಿ. ಪ್ರೀತಿ ಸಾಗರನ ಅಲೆಗಳಲ್ಲಿ ತೇಲಾಡ್ತಾ ಇದ್ದಾರೆ. ಬಾಪಕ್ಕೂ ಖುಷಿ ಹೇ. ಮಕ್ಕಳು ಪ್ರೀತಿಯ ಸಾಗರನ ಜೊತೆಗೆ ತೇಲಾಡ್ತಿದ್ದಾರೆ. ಬಾಬನಿಗೂ ಏನಿದೆ? ಬಹಳ ಖುಷಿ. ಏನ್ ಖುಷಿ? बाप अकेला नहीं आता है, बच्चों के साथ ही आते हैं, क्योंकि बाप आते ही है यज्ञ रचने. तो यज्ञ में कौन होते हैं? बाबा ಅಂತ ನಾನು ಒಬ್ಬನೇ ಏನು ಬಂದಿಲ್ಲ, ಮಕ್ಕಳ ಜೊತೆಗೆ ಬಂದಿದ್ದೀನಿ. ಬಂದಿರುವುದೇ ಯಜ್ಞ ರಚನೆ ಮಾಡ್ಲಿಕ್ಕೋಸ್ಕರ. ಬಾಬಾ ಬಂದು ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡಿದ್ದೇ ತಡ ಯಜ್ಞನೂ ಏನಾಯ್ತು? ರಚನೆ ಆಯ್ತು. ಬ್ರಾಹ್ಮಣ್ ಯಜ್ಞದಲ್ಲಿ ಯಾರು ಬೇಕೇ ಬೇಕು? ಬ್ರಾಹ್ಮಣರು ಬೇಕು. इसलिए बाप अकेले नहीं आते, बच्चों के साथ आए हैं ना. ನಾನು ಒಬ್ಬನೇ ಬಂದ ಇಲ್ಲ, ಮಕ್ಕಳ ಜೊತೆಗೆ ನಾನು ಬಂದಿದ್ದೀನಿ. ಯಾಕೆಂದ್ರೆ ಯಹಿ ಜಯಂತಿ ಸಬ್ ಜಯಂತಿಯೊನ್ಸೆ ವಂಡರ್ಫುಲ್ ಹೈ. ಬಾಬನು ಬಂದ್ರು, ಮಕ್ಕಳು ಬಂದೆವು, ಇದು ವಂಡರ್ಫುಲ್ ಜಯಂತಿ. ಅಂದರೆ ಬಾಬಂದು ಜಯಂತಿ ಜೊತೆಗೆ ಮಕ್ಕಳಿದ್ದು ಸಹಿತ ಜಯಂತಿ. सारे कल्प में ये एक ही जयंती है जब बाप और बच्चों के साथ साथ में जन्म होता है. ಬಾಬಾ ಮತ್ತು ಮಕ್ಕಳು ಜೊತೆಗೆ ನಾವು ಹುಟ್ಟಿಕೊಂಡ್ಬಿಟ್ಟೆವು. ಬಾಬನ ಬಂದ್ರು, ಬಾಬನ ಮಕ್ಕಳು ಜೊತೆಗೆ ಬಂದ್ಬಿಟ್ಟೆವು. ಇಬ್ಬರಿದ್ದ ಸಹಿತ ಹುಟ್ಟಿದ ದಿನ, बर्थडे. इसलिए इस जयंती को कहा ही जाता है, ಈ ಜಯಂತಿ ಏನಂತ ಕರಿಬಹುದು? हीरे तुल्य जयंती, वज्र समान जयंती. तो बाप और बच्चों के साथ साथ जन्म होता, इसलिए इस जयंती को कहा ही जाता हीरे तुल्य जयंती. बाप भी विशेष आदि रतन बच्चों को विशेष मुबारक दे रहे हैं. ಬಾಬಾ ಬಂದ ಕೂಡ್ಲಿ ಕೆಲವು ಮಕ್ಕಳು ಹುಟ್ಕೊಂಡ್ರಲ್ಲ, ಅವರ ಆದಿರತ್ನಗಳು, ಅದಕ್ಕೆ ಬಾಬಾ ಅಂತಾರೆ, ಶುಭಾಶಯ ಕೊಡ್ತಿದ್ದಾನೆ ಆದಿರತ್ನಗಳಿಗೆ. तो आप सभी आज मुबारक देने आए हो या लेने भी आए हो. ಬಾಬಾ ಅಂತಾರೆ, ನಾವು ಇವತ್ತು ಶುಭಾಶಯ ಕೊಡ್ಲಿಕ್ಕೂ ಬಂದಿದ್ದೀವಿ, ಮತ್ತೆ ಬಾಬನಿಂದ ಶುಭಾಶಯವನ್ನ ಆಶೀರ್ವಾದವನ್ನ ತೆಗೆದುಕೊಳ್ಳಿಕ್ಕೂ ಬಂದಿದ್ದೀವಿ. ಬಾಪ ಕಾ ಕೆಹನಾ ಹಿ ಹೈ. ಬಾಬಾ ಅಂತಾರೆ, ನಂದೊಂದು ಮಾತಿದೆ. ಏನ್ ಮಾತು ಬಾಬಂದು? साथ रहेंगे, साथ उड़ेंगे, साथ जाएंगे, ब्रह्मा बाप के साथ राज्य करेंगे. ನಾವು ಜೊತೆಗೇನೆ ಹೋಗೋರು, ಜೊತೆಗೇನೆ ಹಾರುವವರು, ಜೊತೆಗೇನೆ ಬರುವವರು, ಬ್ರಹ್ಮ ಬಾಬನ ಜೊತೆಗೆ ರಾಜ್ಯಭಾರ ಮಾಡುವವರು. साथ रहने का वायदा है. ಬಾಬಾ ಹೇಳ್ತಾರೆ, ಸಾತ್ ರಹನೆ ಕಾ ವಾಯ್ದಾ, ಜೊತೆಗೇನೆ ನಾನು ಇರ್ತೀನಿ ಅಂತ ಬಾಬನಿಗೆ ಮಾತು ಕೊಟ್ಟಿವಿ. आप भी क्या कहते हो? हम भी जहाँ बाप है वहाँ साथ साथ होंगे. ನಾವು ಏನಂತೀವಿ? ಬಾಬಾ ಎಲ್ಲಿದ್ದಾರೋ ಅಲ್ಲಿ ನಾವು ಸಹ ಜೊತೆಗೆ ಇರ್ತೀವಿ. यह बच्चों का बाप से, बाप का बच्चों से वायदा है. ಇದು ಬಾಬಾ ಮಾಡುವಂಥ ಮಾತು ಹೌದು, ನಾವು ಬಾಬನಿಗೆ ಕೊಡುವಂಥ ವಾಯ್ದನೂ ಹೌದು ಅಲ್ವಾ? ನಾವಂತೀವಿ ಬಾಬನಿಗೆ, ಬಾಬಾ ನಿನ್ನ ಜೊತೆಗೇನೆ ಇರ್ತೀನಿ, ನಿನ್ನ ಜೊತೆಗೇನೆ ಹಾಡ್ತೀನಿ, ನಿನ್ನ ಜೊತೆಗೇನೆ ಮನೆಗೆ ಬರ್ತೀನಿ, ನಿನ್ನ ಜೊತೆಗೇನೆ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಬರ್ತೀನಿ. ಬಾಬಾ ಏನಂತಾರೆ? ಹ್ಞೂ ಮಕ್ಕಳೇ, ನಿಮ್ಮ ಜೊತೆಗೇನೆ ಇರ್ತೀನಿ, ನಿಮ್ಮ ಜೊತೆಗೇನೆ ಹೋಗ್ತೀನಿ, ನಿಮ್ಮ ಜೊತೆಗೇನೆ ಏನು ಬರ್ತೀನಿ, ಮತ್ತೆ ರಾಜ್ಯಭಾರ ಮಾಡಲಿಕ್ಕೆ ನಿಮ್ಮ ಜೊತೆಗೇನೆ ಇರ್ತೀನಿ.
ಯಾರು ಹೇಳೋದು ಇದು? ಇದು ಬ್ರಹ್ಮ ಬಾಬಾ. ಆದ್ರಿಂದ ಮಕ್ಕಳು ಬಾಬನಿಗೆ ವಾಯ್ದಾ ಕೊಡ್ತೀವಿ, ಬಾಬಾ ಮಕ್ಕಳಿಗೆ ವಾಯ್ದಾ ಕೊಡ್ತಾರೆ. ಕಹಾ ಭಿ ಶರೀರ್ ದ್ವಾರ रहते ही लेकिन दिल में सदा बाप साथ है. ಶರೀರದ ಹತ್ರ ನಾವು ಎಲ್ಲಾದರೂ ಇರ್ಬೋದು, ಆದರೆ ದಿಲ್ಲಲ್ಲಿ ಮಾತ್ರ ಬಾಬನ ಜೊತೆಗೇನೇ ಇದ್ದೀವಿ. ಅದಕ್ಕೋಸ್ಕರ ಬಾಬನಿಗೆ ಏನು ಹೆಸರು ಕೊಟ್ಟೆವು? ಯಾವಾಗಲೂ ಬಾಬನ ದಿಲ್ಲಲ್ಲೇ ಇರ್ತೀನಿ ನಾನು. ಏನು ಹೆಸರು ಕೊಟ್ಟರು ಬಾಬಾ? ಬಾಪಕೋ ದಿಲಾ ರಾಮ್ ಕೇತೆ ಹಿ, ಹೃದಯ ರಾಮ. ಸದಾ ಬಾಬಾ ನನ್ನ ಹೃದಯದಲ್ಲಿದ್ದಾರೆ, ನನ್ನ ಅಂತರಂಗದಲ್ಲಿದ್ದಾರೆ. ಅಂತರಂಗದಲ್ಲಿರುವ ಶ್ರೀರಂಗ ಯಾರು? ಶಿವಬಾಬಾ. ದಿಲ್ಲಲ್ಲಿರುವ ದಿಲಾರಾಮ ಯಾರು? ಶಿವಬಾಬಾ. ಯಹಾ ಯಾದಗಾರ್ ಬಿ ದಿಲ್ವಾಲ ಮಂದಿರ, ನೆನಪಿನ ಅರ್ಥವಾಗಿ ದಿಲ್ವಾಲ ಟೆಂಪಲ್ ಇದೆ. तो सभी के दिल में साथ में दिलाराम है ना. ಎಲ್ಲರ ಹೃದಯದ ಜೊತೆಗೆ ದಿಲಾರಾಮ್ ಇದ್ದಾನಲ್ವಾ? ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಲ್ವಾ? ನನ್ನನ್ನು ಸದಾ ಕಲ್ಕು ನೀವು ನನ್ನನ್ನು ಜೊತೆ ಮಾಡ್ಕೊಂಡಿದ್ದೀರಲ್ವಾ ಅಂತಂದಂಗೆ ಬಾಬಾ ಜೊತೆ ಮಾಡ್ಕೊಂಡಿವಲ್ಲ. ಅದಕ್ಕೇನೆ ಹನುಮಂತ ಎಲ್ಲಿಟ್ಕೊಂಡ ರಾಮನನ್ನ? ಹೃದಯದಲ್ಲೇ ಇಟ್ಕೊಂಡಂತೆ. ಹೃದಯ ಬಿಚ್ಚಿ ತೋರಿಸ್ತಾನೆ, ಏನು ಒಳಗಡೆ ಹಂಗಲ್ಲ, ಅಂತರಂಗದಿಂದ ಅಷ್ಟು ಪ್ರೀತಿ, ದಿಲ್ಲಿನ ಪ್ರೀತಿ ನಾವು ಶಿವಬಾಬನಿಗೆ ಕೊಟ್ಟಾಗ ಶಿವಬಾಬ ಏನಾಗ್ತಾರೆ? ದಿಲಾರಾಮ್. ನಮ್ಮ ಮೊದಲನೇ ಸಿಂಹಾಸನ ಯಾವುದು? ಬಾಬರವರ ಹೃದಯ ಸಿಂಹಾಸನದಲ್ಲಿ ನಾವಿರ್ತೀವಿ. ಬಾಬನ ಹೃದಯವನ್ನ ಗೆಲ್ತೀವಿ, ಹೃದಯ ಸಿಂಹಾಸನದಲ್ಲಿ ಇರ್ತೀವಿ. ಯಾವಾಗ ಸಿಂಹಾಸನ ಹೋಗ್ಬಿಡ್ತಂತಂದ್ರು ಬಾಬಾ ಕಳೆದ ಭಾನುವಾರದ ಮುರಳಿಯಲ್ಲಿ? ಮುರಳಿ ಕ್ಲಾಸ್ ಮಿಸ್ ಮಾಡಿದ್ರೆ ದಿಲಾರಾಮನ ಹೃದಯ, ನಿಮ್ಮ ಹೃದಯ ಸಿಂಹಾಸನ ಹೋಗ್ಬಿಡ್ತದೆ, ಮಿಸ್ ಆಗ್ಬಿಡ್ತದೆ ಅಂತ ಬಾಬಾ ಅದನ್ನ ತಿಳಿಸ್ತಾರೆ. ಅವ್ರ ಬಾಪ್ ಸದಾ ಬಚ್ಚೋं को कहते हैं कभी भी अकेले नहीं बनना. ಎಂದಿಗೂ ಸಹಿತ ತಾವು ಒಂಟಿಯಾಗಿ ಇರಬಾರ್ದು. ದಿಲಾರಾಮ್ ಸದಾ ಕಾಲಕ್ಕೂ ನಮ್ಮ ಸಾಥ್ ಇರಬೇಕು, ಎಂದಿಗೂ ಒಂಟಿಯಾಗಿ ಇರಬೇಡ್ರಿ. ಸದಾ ಸಾಥ್ ಹೈ, सदा साथ रहना ही है. अकेले होंगे तो माया अपना ಚಾನ್ಸ್ लेती है. ಒಂದೊಂದು ಪಾಯಿಂಟ್ ನೋಡಿ ಬಾಬಂದು ಹೇಗಿದೆ ಅಂತ. ಒಂದು ವೇಳೆ ಬಾಬನ ಮುರಳಿ ಕೇಳಲಿಲ್ಲ ಅಂದ್ರೆ ಹೃದಯ ಸಿಂಹಾಸನ ಮಿಸ್ ಆಗ್ತದೆ. ನಾವು ಒಂದು ವೇಳೆ ಒಂಟಿ ಇದ್ರೆ ಮಾಯಾ ಚಾನ್ಸ್ ತಗೋತದೆ. ಅವರ ಸಾಥ್ ಹೈ ತೋ ಸ್ವಯಂ ಲೈಟ್ ಹೌಸ್ ಸಾಥ್ ಹೈ. ಬಾಬಾ ನನ್ನ ಜೊತೆಗಿದ್ದಾರೆ ಅಂತಂದ್ರೆ ಅರ್ಥ ಲೈಟ್ ಹೌಸೇ ನನ್ನ ಜೊತೆಗಿದ್ದಂತೆ. ಉಸ್ಕೆ ಆಗೆ ಮಾಯಾ ದೂರ ಸೇ ಹಿ ಭಾಗ್ ಜಾತಿ ಹೈ. ಬಾಬಾ ಅಂತಾರೆ ಲೈಟ್ ಹೌಸ್ ನನ್ನ ಜೊತೆಗಿದೆ, ಬಾಪ್ತಾದ ನನ್ನ ಜೊತೆಗಿದ್ದಾರೆ. ಆವಾಗ ಮಾಯೆ ದೂರದಿಂದಲೇ ಓಡಿ ಹೋಗ್ತದೆ. ನಜ್ದೀಕ್ ಬಿ ನಹೀ ಆ ಸಕ್ತಿ ಹೈ, ನಮ್ಮ ಸಮೀಪಕ್ಕೂ ಸಹಿತ ಬರೋದಿಲ್ಲ. इसलिए बच्चों का बाप से, बाप का बच्चों से सदा साथ का वायदा है. ನಾನು ಬಾಬನ ಜೊತೆಗೆ, ಬಾಬಾ ನನ್ನ ಜೊತೆಗೆ, ಜೊತೆಗಿರುವಂತಹ ವಾಯ್ದೆ ಬಾಬನು ಮಾಡಿದರೆ, ನಾವು ಮಾಡಿದ್ದೀವಿ. 1 ಸೆಕೆಂಡು ಬಾಬಾ ನಾನು ಎಂದಿಗೂ ಏನಬಾರದು, ಅಗಲಬಾರದು. ನಾವೆಂದಿಗೂ ಒಂಟಿಯಾಗಬಾರದು. ಒಂಟಿಯಾದರೆ ಮಾಯೆ ಬಿಡಂಗಿಲ್ಲ. ಬಾಬನ ಜೊತೆಗೆ ನಾನು ಬಾಬಾ ಕಂಬೈಂಡ್ ಇದ್ರೆ ಮಾಯೆ ದೂರದಲ್ಲಿ ಓಡಿ ಹೋಗ್ತದೆ, ಹತ್ತಿರ ಬರ್ಲಿಕ್ಕೂ ಧೈರ್ಯ ಮಾಡಂಗಿಲ್ಲ. ಅದಕ್ಕೆ ನಾವು ಸದಾ ಕಾಲಕ್ಕೂ ಸಂಗಮ ಯುಗ ಪರ್ಯಂತ ಕೊನೆಯ ಉಸಿರ ತನಕನೂ ನಾನು ಬಾಬಾ ಸಾಥ್, ಸದಾ ಸಾಥ್. ಬಾಬಾ ಸಾಥ್ ಇದ್ರೆ ಲೈಟ್ ಹೌಸ್ साथ. बाप दादा ने देखा हर बच्चा अमृत वेले बाप से बहुत दिल की बातें करते. ಅಮೃತ ವೇಳೆ ಎದ್ದು ಪ್ರತಿಯೊಂದು ಮಕ್ಕಳು ತಮ್ಮ ಹೃದಯದ ಮಾತನ್ನ ಬಾಬನ ಜೊತೆಗೆ ಹೇಳ್ತಾ ಇದ್ದಾರೆ. ವೈಸೆ ಸಮಯ ನಹಿ ಮಿಲ್ತಾ ಅಂದ್ರೆ ಅಮೃತ ವೇಳೆಯಂತಹ ಸಮಯ ಎಂದಿಗೂ ಸಿಗೋದಿಲ್ಲ. ಅಮೃತ ವೇಳೆ ಹರೇಕ ಬಹುತ್ ಮೀಠಿ ಮೀಠಿ ದಿಲ್ ಕಿ ಬಾತೆ ಕರ್ತೆ. ಅಮೃತ ವೇಳೆ ಬಹಳ
ಹೃದಯ ತುಂಬಿದ ಮಧುರ ಮಧುರ ಮಾತುಗಳನ್ನು ಬಾಬನ ಜೊತೆಗೆ ಆಡ್ತಾರೆ. ದಿಲ್ ಕಿ ಬಾತೆ. और बाप भी हर एक बच्चे के दिल की बातें सुनकर सब बातों का उत्तर भी देते हैं. ಮಕ್ಕಳ ಹೃದಯ ತುಂಬಿ ಬಾಬನಿಗೆ ಮಾತಾಡ್ತಾರೆ. ಮಕ್ಕಳ ಹೃದಯದ ಮಾತನ್ನ ಕೇಳಿ ಬಾಬನು ಸಹಿತ ಪ್ರತಿ ಒಂದು ಮಾತಿಗೂ ಉತ್ತರ ಕೊಡ್ತಾರೆ. ಪ್ರತಿ ಮಾತಿಗೂ ಬಾಬಾ ಸ್ಪಂದಿಸ್ತಾರೆ, ಉತ್ತರ ಕೊಡ್ತಾರೆ. ಸಭಿ ಕೋ ಏಕ ಬಾತ್ ಕಿ ಬಹುತ್ ಖುಷಿ ಹೈ, ಹಮ್ ದಿಲ್ ಸೆ ಖೇತೆ ಮೇರಾ ಬಾಬಾ. ಎಲ್ಲ ಮಕ್ಕಳಿಗೆ ಇದೊಂದು ಭಾಳ ಖುಷಿ. ನಾವು ಹೃದಯ ತುಂಬಿ ಹೇಳ್ತೀವಿ ಮೇರಾ ಬಾಬಾ. तो बाप हाजिर हो जाते. ಅನುಭವ ಇದೆ ಅಲ್ವಾ? ಮೇರಾ ಬಾಬಾ ಅಂತ ಹೇಳಿ ಬಾಬಾ ಹಾಜಿರ್ ಹೋ ಜಾತೆ. ಹಜೂರ್ ಹಾಜಿರ್ ಹೋ ಜಾತೆ. ಹೃದಯ ತುಂಬಿ ಸತ್ಯ ಸ್ವಚ್ಛ ಹೃದಯದಲ್ಲಿ ಪ್ರೀತಿ ತುಂಬಿ ಮೇರಾ ಬಾಬಾ ಅಂತ ಹೇಳಿ 1 ಸೆಕೆಂಡಿಗೆ ಬಾಬಾ ಹಾಜಿರಾಗ್ತಾರೆ. ಹಜೂರ್ ಹಾಜಿರಾಗ್ತಾರೆ. ಇಸ್ಮೇ ಸಿರ್ಫ್ ದಿಲ್ ಕಾ ಬಾತ್ ಹೈ. ಮೇನ್ ಹೃದಯದ ಮಾತು. और कुछ करने की जरूरत नहीं, दिल से कहो मेरा बाबा हाजिर हजूर हाजिर. दिल से कहो मेरा बाबा हजूर हाजिर. तो आज चारों ओर से बाप दादा के कानों में मीठा गीत बज रहा था. कौन से गीत? ಇವತ್ತು 4 ಕಡೆ ಎಲ್ಲ ಮಕ್ಕಳಲ್ಲಿ ಮಧುರವಾದಂಥ ಗೀತೆ ಖಾನೊಮ್ಮೆ ಬಾಬನಿಗೆ ಕೇಳ್ತಾ ಇದೆ. ಮಕ್ಕಳ ಗೀತೆ ಹೇಳಿ, ಯಾವ ಗೀತೆ? ಕೌನ್ಸ ಗೀತ? ಮೇರಾ ಬಾಬಾ ಪ್ಯಾರಾ ಬಾಬಾ मीठा बाबा. और बाप दादा भी बच्चों के स्नेह में समाये हुए थे. ಮಕ್ಕಳು ಬಹಳ ಪ್ರೀತಿಯಿಂದ ಮೇರಾ ಬಾಬಾ ಪ್ಯಾರಾ ಬಾಬಾ ಮೀಠಾ ಬಾಬಾ ಅಂತ ಮಕ್ಕಳು ಹೃದಯ ತುಂಬಿ ಹೇಳ್ತಾ ಇದ್ದಾರೆ. ಬಾಬನಿಗೂ ಸಹಿತ ಮಕ್ಕಳ ಪ್ರೀತಿಯಲ್ಲಿ ಬಾಬನು ಏನಾಗ್ಬಿಟ್ರು? ಮುಳುಗಿಬಿಟ್ರು. ಅಭಿ ಬಾಪ್ दादा आपके स्नेह के ದಿವ್ಯ ಕರ್ತವ್ಯಕ್ಕೂ ದೇಖ ಕೇತೆ. ಭಾಳ ಸ್ನೇಹದಿಂದ ಮೊದಲು ಸ್ನೇಹ ಮಾಡಿಕೊಡ್ಬೇಕು, ಆಮೇಲೆ ಕೆಲಸ ತಗೋಬೇಕು. ಮೊದಲೇ ಬಡ ಬಡ ಬಂದು ಎಲ್ಲ ಜೋರಾಗಿ ಒದರಾಡಿ ಕೆಲಸ ತಗೊಳ್ಳೋದಲ್ಲ. ಮೊದಲೇನು ಕೊಡಿ, ಬಾಬಾ ನೋಡಿ ಹೆಂಗಿದಾರಂತ ಮೊದಲು ಚಂದ ಪ್ರೀತಿ ಮಾಡಿ, ನಿಮ್ಮ ಪ್ರೀತಿಯ ಹಾಡು ನನಗೆ ಕೇಳಿ ಬರ್ತದೆ ಅಂತ ಹೇಳಿ, ನಿಮ್ಮ ಅಂತರಂಗದ ದಿಲಾರಾಮ್ ಯಾರು? ಶಿವಬಾಬಾ. ಆಮೇಲೆ ಬಾಬನ ದಿಲ್ಲಲ್ಲಿ ನಾವು, ನಮ್ಮ ದಿಲ್ಲಲ್ಲಿ ಬಾಬಾ. ಆಮೇಲೆ ಹಾಡು ಹಾಡೋದೇನು, ಎಷ್ಟು ಪ್ರೀತಿ ನನಗೆ. ಮತ್ತೆ ಬಾಬಾ ನಾನು ಒಂದು ಕ್ಷಣನೂ ಒಂಟಿ ಇರಂಗಿಲ್ಲ, ನಾನು ಯಾವಾಗಲೂ ಬಾಪ್ ದಾದರ ಜೊತೆಗೆ ಜಂಟಿಯಾಗಿರ್ತೀನಿ. ನೀವು ಹೃದಯ ತುಂಬಿ ಹೇಳಿ 1 ಸೆಕೆಂಡಿಗೆ ನಾನು ಹಾಜರಾಗ್ತೀನಿ ಅಂತಾರೆ ಬಾಬಾ. ಯಾಕೆಂದರೆ ಬಾಬಾ ಏನಾಗಿದ್ದಾರೆ? 1 ಸೆಕೆಂಡಿಗೆ ಹಾಜರಾಗ್ತಾರೆ. ಅವ್ರು ಲೈಟ್ ಹೌಸೇ ನಮ್ಮ ಜೊತೆಗಿದ್ದು ಬಿಟ್ರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ ಮೇಲೆ ಬಾಪ್ ದಾದಾ ಆಪ್ಕೆ ಸ್ನೇಹಕ್ಕೆ ದಿವ್ಯ ಕರ್ತವ್ಯಕ್ಕೂ ದೇಖ ಕೇತೆ ಹಿ. ಸ್ನೇಹದಿಂದ ದಿವ್ಯ ಕರ್ತವ್ಯವನ್ನು ನೋಡ್ತಾ ಇದ್ದಾರೆ. ಆಯಿತು, ಬಾಬಾ ಮತ್ತು ನಮ್ಮದು ಸ್ನೇಹ ಅಚ್ಚಳಿಯದ ಸ್ನೇಹ, ಅವಿನಾಶಿ ಸ್ನೇಹ, ಸತ್ಯ ಸ್ನೇಹ. ಓಕೆ, ಈಗ ಮುಂದಕ್ಕೆ ಏನು ಮಾಡಬೇಕು? ನಾವು ಮುಂದಕ್ಕೆ ಕೆಲಸ ಕೊಡ್ತಾರೆ ಬಾಬಾ. आपके भक्त वो भी कम बुद्धि वाले नहीं, उन्होंने भी आपके यादगार की कॉपी बहुत अच्छी बनाई है. ನಾವು ಬಾಬನಿಗೆ ಇಷ್ಟು ಪ್ರೀತಿ ಮಾಡ್ತೀವಲ್ವಾ, ಭಕ್ತರು ಸಹಿತ ಯಾದಗಾರ್ನಲ್ಲಿ ಭಾಳ ಚಂದ ಮಾಡಿದ್ದಾರೆ. द्वापर में आए पहला जन्म वैसे भी सतो प्रदान होता है, परम धाम से आत्मा आती है. ದ್ವಾಪರದ ನಂತರ ಆತ್ಮಗಳೆಲ್ಲ ಬರ್ತಾರಲ್ಲ, ಬರುವಾಗ ಹೆಂಗಿರ್ತಾರೆ ಅವರು? ಸತ್ವಪ್ರಧಾನ ಆತ್ಮನೇ ಇರ್ತಾರೆ. ಭಕ್ತಂಗೆ ತರಫ್ ಬಿ ಆಜ್ ದೃಷ್ಟಿ ಗೈ. ನಮ್ಮನ್ನು ನೋಡಿ ಆದಮೇಲೆ ಬಾಬನ ದೃಷ್ಟಿಯಲ್ಲಿ ಹೋಯ್ತು, ಭಕ್ತರ ಕಡೆಗೂ ಸಹಿತ ಹೋಯಿತು. तो कॉपी बहुत बड़ी युक्ति की है. ಆಚೆನ ಮಕ್ಕಳನ್ನು ನೋಡ್ತಾರೆ ಬಾಬಾ, ಈ ಕಡೆ ಭಕ್ತರನ್ನು ನೋಡ್ತಾರೆ. ಭಕ್ತರು ಎಷ್ಟು ಚಂದ ಕಾಪಿ ಮಾಡಿದ್ದಾರೆ, ಭಾಳ ಚಂದ ಕಾಪಿ ಮಾಡಿದ್ದಾರೆ. ಶುರುನಲ್ಲಿ ಬಂದವರಂತೂ ವಿಶೇಷ ಭಕ್ತರು ಏನಿದ್ದಾರೆ, ಜೈಸಾ ಆಪ್ಕೋ प्रैक्टिकल कर्म है वैसे उन्होंने यादगार की कॉपी अच्छी बनाई है. ನಮ್ಮದು ಪ್ರಾಕ್ಟಿಕಲ್ ಕರ್ಮವನ್ನು
ಭಕ್ತರು ಪ್ರಾರಂಭದಲ್ಲಿ ಬಂದಾಗ ಅವರು ಸತಪ್ರಧಾನ ಇರ್ತಾರಲ್ಲ, ಅವರು ಭಾಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಲೇಕಿನ್ ಆಪ್ಕ ಪ್ರಾಕ್ಟಿಕಲ್ ಹೇ ಉನ್ಹೋಂಕಾ ಯಾದಗಾರ್ ಹೇ. ಜೈಸೆ ಆಪನೆ ನಮ್ಮದು ಪ್ರಾಕ್ಟಿಕಲ್ ಲೈಫ್ ಅವರ ನೆನಪಿನ ಅರ್ಥವಾಗಿ ಅಲ್ಪ ಕಾಲ ಮಾಡ್ತಾರೆ. ಈಗ ಬನ್ನಿ ಶಿವರಾತ್ರಿಗೆ ಪ್ರಾಕ್ಟಿಕಲ್ ಲೈಫ್ ಏನು ನಮ್ಮದು? ಆಪನೆ ವೃತ್ತ ಲಿಯ. ಯಾವ ವೃತ್ತ? ಕೌನ್ಸ ವೃತ್ತ ಲಿಯ? ಮೊದಲನೇದು ಬರೀರಿ, ವೃತ್ತ ಪವಿತ್ರತೆಯ ವೃತ್ತ. ಬಾಬನ ಮಕ್ಕಳಾದ ಕೂಡಲೇ ಸತ್ಯ ಮಕ್ಕಳು ಮೊದಲು ಅಪ್ಕೊಳ್ಳೋದು ಯಾವುದನ್ನ? ಪವಿತ್ರತೆಯನ್ನ. ಶುದ್ಧ ಜೀವನ ಬೇಕು, ಪವಿತ್ರ ಜೀವನ ಇಟ್ಕೋಬೇಕು. ಮೊದಲನೇದು ವೃತ್ತ ಪವಿತ್ರತಾ ಕಾ ವ್ರತ್. ತೋ ವಹು ಬಿ ವೃತ್ತ ಲೇತೆ. ಅವರು ಏನು ಮಾಡ್ತಾರೆ? ಅವರು ವೃತ್ತ ಮಾಡ್ತಾರೆ. ನಮ್ಮದು ಪ್ರಾಕ್ಟಿಕಲ್ ಉನ್ಹೋಂಕ ಯಾದಗಾರ್. ಅವ್ರೇನು ಮಾಡ್ತಾರೆ? वृत्त की कॉपी की है, लेकिन आपका वृत्त एक जन्म में लेने से अनेक जन्म वो वृत्त चलता है. ನಾವಿದು ಒಂದು ಜನ್ಮ ವೃತ್ತವನ್ನು ಕೈಗೊಳ್ಳೋದ್ರಿಂದ ಪವಿತ್ರತೆಯ ವೃತ್ತ ಅನೇಕ ಜನ್ಮಗಳವರೆಗೆ ಅದು ಮುಂದುವರಿಯುತ್ತದೆ. ಭಕ್ತರದು ನಮ್ದು ಇದು ಒಂದು ಜನ್ಮ ಬಾಬಾ ಹೇಳಿದಂತೆ ಪವಿತ್ರತೆಯ ವೃತ್ತವನ್ನು ಧಾರಣೆ ಮಾಡ್ತೀವಿ. ಅನೇಕ ಜನ್ಮದವರೆಗೆ ವೃತ್ತ ನಡೀತದೆ. ಅವರದು ಏಕ ದಿನಕ್ಕೆ ಲಿಯೇ ಪವಿತ್ರ ಬಿ ರಹತೆ. ಒಂದು ದಿನಕ್ಕೋಸ್ಕರ ಏನು ಮಾಡ್ತಾರೆ? ಅವರು ಪವಿತ್ರ ಇರ್ತಾರೆ. ಒಂದು ದಿನಕ್ಕೆ ಅವರು ಪವಿತ್ರ ಇರ್ತಾರೆ. ಆ ಹಬ್ಬದ ದಿನ ಅವರು ಯಾವುದೇ ಕಾಮ ವಿಕಾರಕ್ಕೆ ಹೋಗಿಲ್ಲ, ಪವಿತ್ರ ಇರ್ತಾರೆ. ಎರಡನೇದು ಬಾಬಾ ಹೇಳ್ತಾರೆ ಖಾನ್ ಪಾನ್. ಒಂದು ದಿನಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ಉಪವಾಸ. ಫುಡ್ಡನ್ನೇ ಮುಟ್ಟಂಗಿಲ್ಲ, ಖಾರ ಉಪ್ಪು ಫುಡ್ಡೇ ಮುಟ್ಟಂಗಿಲ್ಲ, ಉಪವಾಸ ಮಾಡ್ತಾರೆ. ಖಾನ್ ಪಾನ್ ಕಾ ವ್ರತ. ಖಾನ್ ಪಾನ್ भी शुद्ध रखते. आपका 21 जन्मों का व्रत उन्हों का अल्पकाल के लिए. ಆಯ್ತಾ? ನಾವು ಲೈಫ್ ಜೀವನ ಪರ್ಯಂತ ಸಾತ್ವಿಕ ಆಹಾರ. ಹೌದಾ? ಅವರು ಒಂದು ದಿನ ಏನು ಮಾಡ್ತಾರೆ? ಫಲಾಹಾರ, ಹಣ್ಣು ಹಾಲಿನಲ್ಲಿಯೂ ಇರ್ತಾರೆ, ಊಟನೂ ಬಿಟ್ಟೇ ಇರ್ತಾರೆ. ಬಾಬಾ ಹಿಂದೇನೂ ಅಂತಾರೆ, ಅವರು ಒಂದು ದಿನ ಏನು ಮಾಡ್ತಾರೆ? ಉಪವಾಸ ಮಾಡ್ತಾರೆ. ನಾವು ನಿರಂತರ ಬಾಬನ ಜೊತೆಗೆ ವಾಸ, ಜೀವನ ಪರ್ಯಂತ ಹತ್ತಿರದಲ್ಲಿ ಬಾಬನ ಜೊತೆಗೇ ಇರ್ತೀವಿ. ಫುಡ್ ಆವಾಗ ಏನು ಸಾತ್ವಿಕವಾಗಿ ತಗೋತೀವಿ. ಅವ್ರದ್ದು ಹಂಗಲ್ಲ, ಒಂದು ದಿನ ಫುಡ್ ಫುಲ್ ಬಂದ್, ಹಣ್ಣು ಹಾಲು ಇಷ್ಟು. ಮತ್ತೆ ಏನು ಮಾಡ್ತಾರೆ? ಓಂ ನಮಃ ಶಿವಾಯ ಅಂತ ಪೂಜೆನೋ ಮತ್ತೊಂದು ಮಾಡ್ತಾ ಇರ್ತಾರೆ. ನಮ್ಮದು ವೃತ್ತ ಹೇಗೆ? ಪ್ರಾಕ್ಟಿಕಲ್. ಅವ್ರದ್ದು ವೃತ್ತ ಹೇಗೆ? ಬಾಬಾ ಅಂತಾರೆ ನಾವು ಈ ಒಂದು ಜನ್ಮದಲ್ಲಿ ಮಾಡಿದ್ದು 21 ಜನ್ಮ. ಉನ್ನೋಂಕೆ ಲಿಯೇ ಅಲ್ಪಕಾಲ. ನೆಕ್ಸ್ಟ್ ಬರೀರಿ ಜಾಗರಣ. ಏನು ಮಾಡ್ತೀವಿ ಶಿವರಾತ್ರಿಗೆ? ऐसे ही जागरण आप रोशनी में आए तो सारे विश्व के अंदर अंधकार मिटाया. ನಮ್ಮ ಜಾಗರಣೆ ನೋಡಿ, ನಾವು ಬೆಳಕಿಗೆ ಬಂದೆವು, ಎಲ್ಲ ಗೊತ್ತಾಗ್ಬಿಡ್ತು ಜ್ಞಾನ. ಇಡೀ ವಿಶ್ವದ ಅಂಧಕಾರವನ್ನು ನಾವು ಹೋಗಲಾಡಿಸ್ತೀವಿ. ಆದ ಕಲ್ಪ ಅಂಧಕಾರ ಆ ನಹಿ ಸಕ್ತಾ. ಎಷ್ಟು ನಾವೀಗ ಜಾಗೃತ ಆಗ್ಬಿಟ್ಟಿವಿ, ಎಷ್ಟು ಜ್ಞಾನದ ಬೆಳಕಿಗೆ ಬಂದಿದ್ದೀವಿ, ಜಗತ್ತಿನ ಅಂಧಕಾರವನ್ನು ದೂರ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಅಂದರೆ ಸತ್ಯ ತ್ರೇತಾಯುಗ ತನಕ ಅಂಧಕಾರನೇ ಇಲ್ಲ. मन का अंधकार मिटाया, बाहर प्रकृति का दुख अंधकार मिटाया. ಬಾಬಾ ಹೇಳ್ತಿದ್ದಾರೆ ಮನಸ್ಸಿನ ಅಂಧಕಾರ ಹೋಯಿತು, ಹೊರಗಡೆ ಪ್ರಕೃತಿ ದುಃಖ ಅಂಧಕಾರ ಎಲ್ಲ ದೂರ ಆಯಿತು. ಹೊರಗಡೆನೂ ಸಹಿತ ಅಂಧಕಾರ ದೂರ ಆಯಿತು, ಅನೇಕರ ದುಃಖ ದೂರ ಆಯಿತು. ಬಾಬಾ ಹೇಳ್ತಾರೆ ವಹು ಬಿ ಕಾಪಿ ಕಿ ಹೇ. ಅದನ್ನು ಅವರು ಕಾಪಿ ಮಾಡ್ತಾರೆ.
ಅದನ್ನು ಕಾಪಿ ಮಾಡ್ತಾರೆ. ಜಾಗರಣ ಕರ್ತೇಹಿ, ಅವರೇನು ಮಾಡ್ತಾರೆ, ಎಚ್ಚರಿಕೆಯಲ್ಲಿ ಇರ್ತಾರೆ. ನಿದ್ರೆ ಬಿಟ್ಟು ಒಂದು ದಿನ ಎಚ್ಚರಿಕೆಯಲ್ಲಿ ಇರ್ತಾರೆ. ನಾವು ಬಾಬಾ ಸಿಕ್ಕಿದ ಕೂಡಲೇ ಎಚ್ಚರಿಕೆ ನಮಗೆ ಬಂದು ಬಿಡ್ತವೆ. ಎಲ್ಲಿವರೆಗೆ ಎಚ್ಚರಿಕೆ? ಸಂಗಮ ಯುಗದ ಕೊನೆ ತನಕ ಅಲ್ಲ, ಸತ್ಯ ತ್ರೇತಾಯುಗದಲ್ಲಿ ಸಹಿತ ಇಷ್ಟು ಅಂಧಕಾರನೇ ಇಲ್ಲ. ಅವ್ರ ಬಾತ್ ಆಪ್ ಬಾಪಕ್ಕೆ ऊपर ನೆಕ್ಸ್ಟ್ ಬಲಿ, ಶಿವರಾತ್ರಿ ದಿನ ಬಲಿ ಕೊಡ್ತಾರೆ ಬಾಬಾ ಅಂತಾರೆ. ನೆಕ್ಸ್ಟ್ ಯಾವುದು? ಬಲಿ ಕೊಡೋದು. ಒಂದನೇದು ಏನು ಬರೆದ್ರಿ? ಒಂದನೇದು ಪವಿತ್ರತೆಯ ವ್ರತ, ಎರಡನೇದು ಉಪವಾಸ, ಮೂರನೇದು ಜಾಗರಣೆ, ಈಗ ನಾಲ್ಕನೇದು ಬಲಿ ಕೊಡೋದು. ಬಾಬಾ ಅಂತಾರೆ ಆಪ್ ಬಾಪಕ್ಕೆ ऊपर ಬಲಿ ಹಾರ್ ಗಯೇ. ಓಹೋ, ಏನು ಮಾಡ್ತಾರೆ? ಬಲಿ ಚढ़ ಗಯೇ. ನಾವು ಬಾಬನ ಮೇಲೆ ಬಾಬಾ ಅಂತ ಹೇಳ್ಕೊಂಡು ಸಂಪೂರ್ಣ ಬಲಿ ಚढ़ ಗಯೇ, ಬಲಿಹಾರ ಆಗಿದ್ದೀವಿ, ಪೂರ್ಣ ನಮ್ಮನ್ನು ಅರ್ಪಣೆ ಮಾಡ್ಕೊಂಡಿದ್ದೀವಿ, ಸಂಪೂರ್ಣ ಸರೆಂಡರ್ हो गए. उन्होंने कॉपी की है, मैं सरेंडर, मैं बलिहार, मैं ಬಲಿ ಚಡಿ. ಅವ್ರೇನು ಮಾಡ್ತಾರೆ? ಮೇ ಮೇ ಅಂತ ಕೂಗುವಂತ ಪ್ರಾಣಿ ತಂದು ಬಲಿ ಕೊಡ್ತಾರೆ. ನಾವಿಲ್ಲಿ बाबा ತಿಳಿಸ್ತಾರೆ, उन्होंने कॉपी की है, आपको नहीं करते, अपने को बलि नहीं चढ़ाते. किसको चढ़ाते जानते हो? बकरे को चढ़ाते ही. बकरे को क्यों ढूंढा? किसको क्यों नहीं ढूंढा? ಬೇರೆ ಪ್ರಾಣಿಗಳನ್ನೇ ಯಾಕೆ ಹುಡುಕಿಲ್ಲ? ಹುಡುಕಿ ಯಾವುದನ್ನ? ಮೇಕೆಯನ್ನ ತಗೊಂಬಂದು ಬಲಿ ಕೊಡ್ತಾರಲ್ಲ. ಬೇರೆ ಎಲ್ಲ ಪ್ರಾಣಿಗಳು, ಎಷ್ಟು ಪ್ರಾಣಿಗಳಿವೆ, ಹೋಗಿ ಮೇಕೆಯನ್ನು ತಂದು ಬಲಿ ಕೊಡ್ತಾರೆ. ಸಬ್ ಹಂಸರ ಹಸ್ರ ಹೇ. ಅದನ್ನ ಕೇಳಿ ಎಲ್ಲ ಮಕ್ಕಳಿಗೆ ನಗು ಬಂತು. जानते हो ना? तो बाप आप बच्चों को बार बार इशारा देता, मैं पन छोड़ निमित्त भाव धारण करो. ನಾವು ಸಹಿತ ಏನ್ ಮಾಡ್ತೀವಿ? ಮೈ ಪನ್ ಚೋಡ್ ನಿಮಿತ್ತ ಭಾವ್ ಧಾರಣ ಕರೋ. ಇದು ಮೇನ್ ಪುರುಷಾರ್ಥ. ಬಾಬಾ ಸಿಕ್ಕಿದ ಕೂಡಲೇ ನಾನು ಅನ್ನೋದನ್ನ ಬಿಟ್ಟು ಬಿಡಿ. ನನ್ನ ಆತ್ಮ ನನ್ನದು, ಮೇರಾ ಬಾಬಾ. ಮೈ ಆತ್ಮ, ಅವರು ಮೇರಾ ಬಾಬಾ. ಈ ಮೈ ಮೇರಾ ಬಾಬಾ ಜ್ಞಾನ ಸಿಕ್ಕಿದ ಕೂಡಲೇ, ನಮಗೆ ಜ್ಞಾನ ಅರಿವಾದ ಕೂಡಲೇ ಮೈ ಪಂಚೋಡ್ निमित्त भाव धारण करो. उन्होंने भी बकरे को ढूंढा, मईपन धारण करो, अल्ला मईपन छोड़ो, निमित्त भाव धारण करो. ಮೈಯನ್ನು ಏನು ಮಾಡಬೇಕು? ದೂರ ಮಾಡಬೇಕು. ಮೈಪನ್ ಚೋಡ್ ನಿಮಿತ್ತ ಭಾವ ಧಾರಣ ಕರೋ. ಅದಕ್ಕೆ ಮೈಯನ್ನು ಚೋಡ್ ಅಂದ್ರಲ್ಲ, ಅದಕ್ಕೆ ಮೇ ಅಂತ ಕೂಗುದನ್ನ ಏನು ಮಾಡಿದ್ರು? ಬಕರೆ ಕೋ ढूंढा, वह भी मैं करता है. भक्तों की बुद्धि कमाल की तो है ना? भक्तर बुद्धि ನೋಡಿ ಎಷ್ಟು ಚಮತ್ಕಾರ. आपके भक्त है ना, बाप के आपके भक्त है. इसलिए बाप आपके भक्तों को भी जो सच्ची दिल से भक्ति करते हैं, उनको कुछ न कुछ भक्ति का फल देते ही. इरली भक्तರು ಸಹಿತ ಒಂದಲ್ಲ ಒಂದು ದಿಲ್ಲಿಂದ ಭಕ್ತಿ ಮಾಡ್ತಾರಲ್ವಾ, ಅದಕ್ಕೆ ಭಕ್ತಿಯ ಫಲವನ್ನ ಸ್ವಲ್ಪ ಅಲ್ಲ ಸ್ವಲ್ಪ ನಾನು ಕೊಡ್ತೀನಿ ಅವರಿಗೂ ಸಹಿತ. वो भी सदा सच्चे और सात्विक रहते, खुश रहते. ಯಾರು? ಭಕ್ತರು ಸತ್ಯವಾಗಿರ್ತಾರೆ, ಸಾತ್ವಿಕ ಆಗಿರ್ತಾರೆ, ಖುಷಿಯಲ್ಲಿರ್ತಾರೆ. ದುಃಖ ಮೇ ದುಃಖಿ ನಹಿ ಹೋತೆ. ಭಕ್ತರು ಸಹಿತ ಕೆಲವರು ದುಃಖದಲ್ಲಿ ದುಃಖಿಗಳಾಗುವುದಿಲ್ಲ. ಸುತ್ತಮುತ್ತ ದುಃಖದ ವಾತಾವರಣ ಇದ್ರೂ ಕೆಲವರು ದುಃಖಿಗಳಾಗುವುದಿಲ್ಲ. ಕ್ಯೋಂಕಿ ಭಕ್ತಿ ಸಚ್ಚಿ ದಿಲ್ಸೆ ಕರ್ತೆ ಹಿ. ಸತ್ಯ ಹೃದಯದಿಂದ ಭಕ್ತಿ ಮಾಡಿದವರು ಸಹಿತ ಖುಷಿಯಲ್ಲಿರ್ತಾರೆ, ಸಾತ್ವಿಕ ಆಗಿರ್ತಾರೆ. तो बाप भी आजकल आप बच्चों को यही इशारा देते. ಆದ್ದರಿಂದ ಇವತ್ತಿನ ಮುರಳಿಯ ಅನುಸಾರವಾಗಿ ಬಾಬಾ ಎಲ್ಲ ಮಕ್ಕಳಿಗೂ ಈ ಇಶಾರೆಯನ್ನ ಕೊಡ್ತಿದ್ದಾರೆ. ಯಾವ ಇಶಾರೆ?
ಮೈ ಪನ್ ನಹಿ ಲಾವೋ. ನಮ್ಮ ಲೈಫಲ್ಲಿ ಎಂದಿಗೂ ಮೈ ಪನ್ ಬರಕೂಡದು. ಮೈ ಜೋ ಕೇತಾ ಹೋ ವಹಿ ಹೋ. ನೀವು ಮೈ ಮೈ ಅನ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಏನು ಹೇಳ್ತೀನೋ ಅದೇ ಆಗ್ಬೇಕು. ಯಾರನ್ನೋದು? ಬಾಬಾ ಹೇಳೋದು, ನಾನು ಹೇಳ್ದಂಗೆ ನಡೀರಿ, ನೀವು ನಾನು ನಾನಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಮೈ ಜೋ ಕೇತಾ ಹೋ ವಹಿ ಹೋ. ಕೆಲವೊಮ್ಮೆ ಮೈ ಪನ್ ಹೆಂಗೆ ಬರ್ತದೆ ಅಂದರೆ, ನಾನು ಹೇಳ್ದಂಗೆ ಆಗಬೇಕು. ಮೈ ಟೀಕ್ ಕೇತಾ ಹೋ ವಹಿ ಹೋನಾ ಚಾಹಿಯೆ. ನಾನು ಕರೆಕ್ಟ್ ಹೇಳ್ತಿದ್ದೀನಿ, ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳಿದ್ದೇ ಸರಿ. ಯಹ ಮೈ ಮೈ ಏಕ ಸಾಧಾರಣ ಹೇ. ಒಂದು ಸಾಧಾರಣ ಮೈ ಇದೆ. ಏನಂದರೆ, ನಾನು ಶರೀರಧಾರಿ, ಮೈ ದೇಹಧಾರಿ. ತೋ ಏಕ ಹೇ ಸಾಧಾರಣ ಮೈ. ನಾನು ದೇಹಧಾರಿ, ನಾನು ಮನುಷ್ಯ ಇದ್ದೀನಿ, ಅಥವಾ ನಾನು ಶರೀರಧಾರಿ. ಹಾಂ, ಓಕೆ, ಇದು ಸಾಧಾರಣ ಮೈ. ದೂಸರಿ ಹೇ ಮಹೀನ್ ಮೈ. ಇನ್ನೊಂದು ಯಾವುದಂತಾರೆ ಬಾಬಾ? ಸೂಕ್ಷ್ಮವಾದದ್ದು. ಉಸ್ಮೆ ಬಾಪ್ ಕಿ ದೇನ್ ಕೋ ಭಿ ಮೈನೆ ಕಿಯಾ. मैंने बोला मैं करता हूँ. बाप की विशेषताओं में भी मैपन आ जाता. ನಾನು ದೇಹಧಾರಿ ಇದ್ದೀನಿ, ನಾನು ಶರೀರಧಾರಿ ಇದ್ದೀನಿ, ಓಕೆ. ಆದರೆ ಇನ್ನೊಂದು ಮೈ ಏನಂದರೆ, ನಾನು ಬಾಬಾ ನಮಗೆ ಕೊಟ್ಟ ಕೊಡುಗೆಯನ್ನು ಸಹಿತ ನಾನೇ ಮಾಡಿದೆ. ಆ ರೀತಿ ಮಾಡುವಂತೆ ವಿಶೇಷತೆ ತುಂಬಿದವನು ಯಾರು? ಅದು ಬಾಬಾ. ನಿಮಿತ್ತ ಮಾಡಿದವನು ಯಾರು? ಬಾಬಾ. ಅದನ್ನು ಬಿಟ್ಟು ನಾನು ಮಾಡಿದೆ, ನಾನು ಮಾತನಾಡಿದ್ದೀನಿ, ನಾನು ಮಾಡಿದೆ, ಮೈ ಕರ್ತಾ ಹೋ. ಬಾಬನ ವಿಶೇಷತೆಯನ್ನು ಸಹಿತ ಮೈನೆ ಕಿಯ, ನಂದಂತಲೇ ಹೇಳ್ಬಿಡ್ತಾರೆ. ನೋಡಿದರೆ ಎಲ್ಲ ಬಾಬಂದದು ಸ್ಪೆಷಾಲಿಟಿ, ಆದರೆ ನಂದೇ. ಮೈ ಪನ್ ಆಚಾತ. ಉದಾಹರಣೆಗೆ ಜ್ಞಾನ, ಚಂದ ಜ್ಞಾನ ಕೊಡ್ತೀವಿ, ಚಲೋ ಭಾಷಣ ಮಾಡ್ತೀವಿ. ಯಾರು ಅಷ್ಟು ಚಂದ ಎಲ್ಲ ಪ್ರಿಪೇರ್ ಆದದ್ದು, ರೆಡಿಯಾದದ್ದು, ಧೈರ್ಯವಾಗಿ ಮಾತಾಡಿದ್ದು? ನಾನು ಜ್ಞಾನ ಕೊಟ್ಟೆ, ನಾನು ಇಷ್ಟು ಜನರಿಗೆ ಕೊಟ್ಟೆ. ಯಾರ್ದು ಜ್ಞಾನ ಅದು? ಯಾರ್ದು ಜ್ಞಾನ? ಅವನು ಜ್ಞಾನ ಕೊಡದೆ ಹೋದರೆ ನೀವ್ಯಾರು? ಎಲ್ಲಿರ್ತಿದ್ದೀರಿ? ಬಾಬಾ ಅಂತಿದ್ದಾರೆ, ज्ञान की समझ, ज्ञान की विशेषताओं की समझ, उसमें भी महीन मैपन आ जाता. ಇದರಲ್ಲಿ ಸೂಕ್ಷ್ಮವಾಗಿ ನನ್ನತನ ಬರ್ತದೆ. तो बाप इशारा भी देते. बाबा ಏನು ಇಶಾರೆ ಕೊಡ್ತಾರೆ? ಮೊದಲಂದ್ರೆ बाबा बच्चों को यही इशारा देते, मैपन नहीं लाओ. ಈಗ ಬಾಬಾ ಹೇಳ್ತಾರೆ, ಬಾಪ್ ಇಶಾರಾ ದೇತೆ ಹಿ ಮೈ और मेरा, सदा मेरा बाबा, उसी तरफ दिल का लगाव हो. हद का मेरा, मेरा नाम, मेरा शान, इसको समाप्त करो. ಮೈಯನ್ನು ಸಮಾಪ್ತಿ ಮಾಡಬೇಕು, ಮೇರಾನನ್ನು ಸಮಾಪ್ತಿ ಮಾಡಬೇಕು. ನಾನು ಮತ್ತೆ ನನ್ನದು ಫುಲ್ ಸಮಾಪ್ತಿ. ಬಾಬಾ ತಿಳಿಸ್ತಿದ್ದಾರೆ. ಮತ್ತೆ ನನ್ನೋಣ, ಮೈ ಬಾಬಾ ಕಾ, ಬಾಬಾ ಮೇರಾ. ಮೈ ಮತ್ತೆ ಮೇರಾ, ಮೈ ಬಾಬಾ ಕಾ, ಮೇರಾ ಬಾಬಾ. ಇದು ಓಕೆ. ಅದನ್ನು ಬಿಟ್ಟು ಯಾವುದನ್ನನ್ನೋದು? ಬಾಬನ ವಿಶೇಷತೆಯನ್ನು, ಬಾಬನ ಜ್ಞಾನವನ್ನು ಏನು ಮಾಡೋದು? ಮೈಪನ್ ಬಂದುಬಿಟ್ರೆ ಮೈ ಬೋಲಾ, ಮೈ ಕರ್ತಾ ಹೋ, ಮೈ ಕಿಯಾ, ಮೈನೇ ಕಿಯಾ, ಇವೆಲ್ಲ ಏನಿದೆ ಇದು ಮೈಪನ್. ಅದಕ್ಕೆ ಬಾಬಾ ಹೇಳ್ತಾರೆ, ಮೈ ಬಾಬಾ ಕಾ, ಬಾಬಾ ಮೇರಾ. कितनी खुशी होती है, मैं बाबा का हूँ, बाबा मेरा है. कितना खुशी होती है. भगवान मेरा हो गया, और क्या चाहिए? और क्या चाहिए? भगवान मेरा हो गया. तो एक है साधारण मेरा. ಯಾವುದು ಹೇಳಿ? ಸಾಧಾರಣ ಮೇರಾ ಯಾವುದು? ಮೈ ಶರೀರಧಾರಿ ಹೋ, ಮೈ ದೇಹಧಾರಿ ಹೋ, ಇದು ಸಾಧಾರಣ ಮೇರಾ. एक है महीन मेरा. तो महीन मेरा मैला कर देता है.
ಈ ಸೂಕ್ಷ್ಮವಾಗಿ ನಂದು ನಾನು ನಾನು ಅಂತ ಬಂತಂದರೆ ಅದು ನಮ್ಮನ್ನು ಕೊಳಕು ಮಾಡಿಬಿಡ್ತದೆ. ಮೇರಾ ಬಾಬಾ ಮಾಲಾಮಾಲ್ ಕರ್ದೇತ. ನನ್ನ ಬಾಬಾ ಅಂತ ಹೇಳ್ರಿ ನಾವು ಮಾಲಾಮಾಲ್ ಆಗಿಬಿಡ್ತೀವಿ. ಒಂದು ವೇಳೆ ಮೈ ಅಂತ ಹೇಳ್ರಿ ಅದು ಮೈಲಾ ಕರ್ದೇತ. ಮೈ ಅನ್ನುವಂಥದ್ದು ನಮ್ಮನ್ನು ಕೊಳಕು ಮಾಡ್ತದೆ. ಮೇರಾ ಬಾಬಾ ಅಂತ ಹೇಳ್ರಿ ಅದು ಮಾಲಾಮಾಲ್ ಮಾಡ್ತದೆ. अच्छा तो आज बर्थडे मनाने आए हो. ಇವತ್ತು ನಾವೆಲ್ಲರೂ ಯಾತಕ್ಕೋಸ್ಕರ ಬಂದೀವಿ? ಇವತ್ತು बर्थडे ಮಾಡಲಿಕ್ಕೆ ಬಂದೀವಿ. अपना भी बर्थडे मनाने आए हो ना. बाप बच्चों के बिना कुछ नहीं करता, इसलिए आज बाप बच्चों के जन्म उत्सव की मुबारक देने आए हैं. वाह मेरे बच्चे वाह. ಬಾಬಾ ಅಂತಿದ್ದಾರೆ ಇವತ್ತು ನಾವೆಲ್ಲರೂ ಬರ್ತಡೇ ಮಾಡಲಿಕ್ಕೆ ಬಂದಿದ್ದೀವಿ. ಬಾಬಾ ಸಹ ಮಕ್ಕಳ ವಿನ ಏನೂ ಮಾಡಂಗಿಲ್ಲ. ನಾವು ಮಕ್ಕಳು ಬಾಬನ್ ಬಿಟ್ಟು ಏನೂ ಮಾಡಂಗಿಲ್ಲ. ಜನ್ಮದಿನೋತ್ಸವಕ್ಕೆ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ವಾ ನನ್ನ ಮಕ್ಕಳೇ ವಾ. ಅಭಿ ಏಕ್ ಬಾತ್ ಕಹು. ಈಗ ಇನ್ನೊಂದು ಮಾತು ಹೇಳ. ಎಲ್ಲರೂ ಬಂದಿದ್ದೀರಲ್ವಾ ಹುಟ್ಟು ಹಬ್ಬ ಮಾಡಲಿಕ್ಕೆ? ಒಂದು ಮಾತು ಹೇಳ. ಕೇಳ್ತಾರೆ ಬಾಬಾ. ತಯಾರ ಹೇ? ಕೇಳಲಿಕ್ಕೆ ತಯಾರಿದ್ದೀರಾ? ಬರೀ ಕೇಳಲಿಕ್ಕಷ್ಟೇನಾ? ಒಂದು ಮಾತು ಹೇಳ ಅಂತಾರೆ ಬಾಬಾ. ಕರ್ನ ಪಡೇಗ. ಮತ್ತು ನೀವು ಮಾಡಬೇಕಾಗ್ತದೆ. ಬರೀ ಹೀಗೆ ಕೇಳೋದು ಅಲ್ಲೇ ಬಿಡೋದಲ್ಲ. ಕರ್ನ ಪಡೇಗ. ಹಾತ್ ಉಠಾओ. करना पड़ेगा. अच्छा करेंगे. डबल फार्नेस करेंगे. टीचर्स करेंगे. अच्छा करना पड़ेगा. अच्छा तो आज बाप दादा जैसे यादगार में शिव परमात्मा की यादगार में. शिव परमात्मा ने यादगार याद ಶಿವಲಿಂಗ. ಶಿವ ತಂದೆಯ ಯಾದಗಾರಿ ಯಾವುದು? ಶಿವಲಿಂಗ. ಅದಕ್ಕೇನು ಮಾಡ್ತಾರೆ? ಅಕ್ಕಕ್ಕೆ ಫೂಲ್ ಚಡಾತೆ. ಎಕ್ಕೆ ಹೂವನ್ನು ತಂದು ಅರ್ಪಣೆ ಮಾಡ್ತಾರೆ. ಗುಲಾಬಕ್ಕೆ ನಹಿ. ಗುಲಾಬಿ ಹೂ ತಂದು ಅರ್ಪಣೆ ಮಾಡಂಗಿಲ್ಲ. ಶಿವಲಿಂಗಕ್ಕೆ ಏನು ಮಾಡ್ತಾರೆ? ಎಕ್ಕೆ ಹೂವನ್ನು ಅರ್ಪಣೆ ಮಾಡ್ತಾರೆ. ಅವ್ರು ಕೊಯ್ ಫೂಲ್ ನಹಿ ಚಡಾತೆ. ಬೇರೆ ಹೂಗಳನ್ನು ಅರ್ಪಣೆ ಮಾಡಂಗಿಲ್ಲ. ಅಕ್ಕಕ್ಕೆ फूल चढ़ाते. तो आज बाप दादा आपको कौन सी बात अर्पण करो वो होमवर्क देने चाहते ही. तैयार होना. ಇವತ್ತೊಂದು ತಮಗೆ ಹೋಮ್ವರ್ಕ್ ಕೊಡ್ತೀನಿ ನಾನು, ಅದನ್ನು ಮಾಡಬೇಕು. ಯಾವ ಎಕ್ಕೆ ಹೂವನ್ನು ಅರ್ಪಣೆ ಮಾಡ್ತೀರಿ? ಎಲ್ಲರೂ ತಯಾರಿದ್ದೀರಲ್ವಾ? ಮಾಡಬೇಕಾಗ್ತದೆ ಅಂತ ಮಕ್ಕಳ ಮೈಂಡನ್ನು ರೆಡಿ ಮಾಡಿ ಕೈ ಎತ್ತಿಸಿ ಪಕ್ಕಾ ಮಾಡಿಸಿ. ಇನ್ನೂ ಏನಂತ ಗೊತ್ತಿಲ್ಲ ನಮಗೆ, ಆದರೂ ಮೊದಲೇ ಏನು ಮಾಡ್ತಾರೆ ಬಾಬಾ? ಮಾಡಬೇಕಂದ್ರೆ ಮಾಡಬೇಕು, ಮೊದಲೇ ಪ್ರಿಪೇರ್ ಮಾಡ್ತಾರೆ ಮೈಂಡನ್ನು. ತಯಾರು ಹೋನಾ. यह तो बच्चों का बाप को बहुत अच्छा लगता है. हंसी भी सब करते हैं. तो आज बर्थडे पर बाप का यह संकल्प है. ಇವತ್ತು ಬರ್ತ್ಡೇ, ಅದಕ್ಕೆ ನನಗೊಂದು ಸಂಕಲ್ಪ ಇದೆ. सभी एक दो को उमंग उत्साह दिलाते हुए, एक दो के सहयोगी बनते हुए व्यर्थ संकल्प का अक्क के फूल अर्पण करो. ಇದನ್ನೇ ಹೇಳಲಿಕ್ಕೆ ಕೈ ಎತ್ತಿಸಿ ಪಕ್ಕಾ ಮಾಡಿಸಿ ಬಾಬಾ ಅಂತಿದ್ದಾರೆ. ಎಲ್ಲರೂ ಪರಸ್ಪರ ಉಮಂಗುತ್ಸಾಹವನ್ನು ನೀಡುತ್ತಾ ಒಬ್ಬರಿಗೊಬ್ಬರು ಏಕದೋಕೋ ಉಮಂಗುತ್ಸಾಹ ದಿಲಾತೆ ಹುಯೇ, ಒಬ್ರಿಗೊಬ್ರು ಏನು ಮಾಡಬೇಕು? ಉಮಂಗುತ್ಸಾಹವನ್ನು ಕೊಡ್ತಾ ಏಕದೋಕ್ಕೆ ಸಹಯೋಗಿ ಬಂತೆ ಹುಯೇ, ಒಬ್ಬರು ಇನ್ನೊಬ್ಬರಿಗೆ ಸಂಪೂರ್ಣ ಸಹಯೋಗಿಯಾಗಿರುತ್ತಾ ವ್ಯರ್ಥ ಸಂಕಲ್ಪದ ಎಕ್ಕೆ ಹೂವನ್ನು ಅರ್ಪಣೆ ಮಾಡಿ. ಯಾರ ಬಗ್ಗೆನೂ ವ್ಯರ್ಥ ಸಂಕಲ್ಪ ಇರக்கூಡದು. ಯಾಕೆಂದರೆ ವ್ಯರ್ಥ ಸಂಕಲ್ಪ ಬರೋದೇ ಮನುಷ್ಯರ ಕಡೆಗೆ. ಯಾವ ಮನುಷ್ಯರ ಕಡೆಗೂ ಏನು ಹೋಗಬಾರ್ದು? ವ್ಯರ್ಥ ಸಂಕಲ್ಪ ಹೋಗಬಾರ್ದು. ಒಬ್ರಿಗೊಬ್ರಿಗೆ ಉತ್ಸಾಹ ಕೊಡಿ, ಒಬ್ರಿಗೊಬ್ರಿಗೆ ಸಹಯೋಗಿಯಾಗಿರಿ. ವ್ಯರ್ಥ ಸಂಕಲ್ಪ ಎನ್ನುವ ಎಕ್ಕೆ ಹೂವನ್ನು ನನಗೆ ಅರ್ಪಣೆ ಮಾಡಿ. ವ್ಯರ್ಥ ಸಂಕಲ್ಪ ನ ಕರ್ನಾ, ವ್ಯರ್ಥ ಸಂಕಲ್ಪ ನ ಸುನನಾ,
और ना व्यर्थ संग में आकर व्यर्थ संकल्पों के संग का रंग लगाना. ವ್ಯರ್ಥ ಸಂಕಲ್ಪವನ್ನ ಮಾಡಬಾರದು, ವ್ಯರ್ಥವನ್ನ ಕೇಳಬಾರದು, ವ್ಯರ್ಥ ಸಂಘದಲ್ಲಿ ಬಂದು ವ್ಯರ್ಥ ಸಂಕಲ್ಪಗಳ ಸಂಘದ ಬಣ್ಣ ನಮಗೆ ತಗುಲಬಾರದು. ಯಾಕೆ? ವ್ಯರ್ಥ ಸಂಕಲ್ಪ ಜಹಾ ಹೋಗ. ಯಾಕೆ ವ್ಯರ್ಥ ಸಂಕಲ್ಪ ಮಾಡಬಾರದು? ವ್ಯರ್ಥವನ್ನ ಕೇಳಬಾರದು, ವ್ಯರ್ಥ ಸಂಘದಲ್ಲಿ ಬಂದು ವ್ಯರ್ಥ ಸಂಕಲ್ಪದ ಸಂಘದ ಬಣ್ಣ ನಮಗೆ ತಾಗಬಾರದು. ಯಾಕೆ? ವ್ಯರ್ಥ ಸಂಕಲ್ಪದಿಂದ ಏನು ಹಾನಿ ಇದೆ? ಒಂದೇ ಹಾನಿ. ವ್ಯರ್ಥ ಸಂಕಲ್ಪದಿಂದ ಹಾನಿ ಒಂದೇದ್ದು. ಎಲ್ಲಿ ವ್ಯರ್ಥ ಸಂಕಲ್ಪ ಇದೆನೋ ವಹಾ ಯಾದ್ ಕಾ ಸಂಕಲ್ಪ ಏನಾಗ್ತದೆ? ಯಾದ್ ಕಾ ಸಂಕಲ್ಪ ನಹಿ. ವ್ಯರ್ಥ ಸಂಕಲ್ಪ ಇದ್ದಾಗ ಬಾಬನ ನೆನಪಿನ ಸಂಕಲ್ಪಗಳು ಇರೋದಿಲ್ಲ. ತಮ್ಗೆ ಗೊತ್ತಿದೆ, 2 things cannot occupy the same place at the same time. 2 ವಸ್ತುಗಳು ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಇರಲಿಕ್ಕೆ ಬರಂಗಿಲ್ಲ. ಈಗ ಇದು ಎಷ್ಟು ಜಾಗವನ್ನ ಆವರಿಸಿದೆನೋ ಇದೇ ಜಾಗದಲ್ಲಿ ಇಷ್ಟೇ ದೊಡ್ಡದು ಇದೇ ಜಾಗದಲ್ಲಿ ಇಲ್ಲೇ ಇಡಬೇಕಂದ್ರೆ ಆಗೋದಿಲ್ಲ. 2 things cannot occupy the same place at a same time. ಒಂದೇ ಟೈಮಿಗೆ ಒಂದೇ ಟೈಪಿನ ವಸ್ತು ಒಂದು ತೆಗೆದು ಬೇಕಾದ್ರೆ ಇನ್ನೊಂದು ಏನು ಮಾಡ್ಬೋದು? ಇಡ್ಬೋದು. ಆದರೆ ಅದು ಇದ್ದಾಗ ಆ ಜಾಗದಲ್ಲಿ ಇನ್ನೊಂದು ವಸ್ತು ಆಕ್ರಮಿಸಲು ಸಾಧ್ಯವಿಲ್ಲ. ಅದೇ ರೀತಿ 2 thoughts cannot occupy the same mind at the same time. 2 ಆಲೋಚನೆಗಳು ಒಂದೇ ಸಮಯದಲ್ಲಿ ಮನಸ್ಸಲ್ಲಿ ಇರುವುದಿಲ್ಲ. ಒಂದಿದ್ರೆ ಒಂದಿರುವುದಿಲ್ಲ, ಅದು ಇದ್ರೆ ಇದು ಇರುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲಿ ವ್ಯರ್ಥ ಸಂಕಲ್ಪ ಇದೆಯೋ ಅಲ್ಲಿ ಬಾಬನ ನೆನಪಿನ ಸಂಕಲ್ಪ ಇರುವುದಿಲ್ಲ. ವ್ಯರ್ಥ ಸಂಕಲ್ಪ ಇದ್ದರೆ ಸೇಮ್ ಟೈಮ್ ಸೇಮ್ ಪ್ಲೇಸ್ ಸೇಮ್ ಮೈಂಡ್, ವ್ಯರ್ಥ ಸಂಕಲ್ಪ ಇರುವುದಿಲ್ಲ, ಬಾಬನ ನೆನಪು ಇರುವುದಿಲ್ಲ. ವ್ಯರ್ಥ ಸಂಕಲ್ಪ ಇದೆ, ಬಾಬನ ನೆನಪಿನ ಸಂಕಲ್ಪ ಇಲ್ಲ. ಇನ್ನೊಂದು, ವ್ಯರ್ಥ ಸಂಕಲ್ಪ ಇದ್ದರೆ ಜ್ಞಾನಕ್ಕೆ ಮಧುರ ಬೋಲ್ ಇರುವುದಿಲ್ಲ. ಏನು ಬೋಲ್ ಇರ್ತದೋ ವ್ಯರ್ಥ ಬೋಲ್, ವ್ಯರ್ಥ ಸಂಕಲ್ಪ ಅದೇ ಬೋಲು. ಹೌದಲ್ಲ? ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ವ್ಯರ್ಥ 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 ನಡೀತಾ ಇದ್ದರೆ ಆ ಸಮಯದಲ್ಲಿ ಮಧುರ ಮಾತುಗಳು ಇರುವುದಿಲ್ಲ, ಜ್ಞಾನದ ಮಾತುಗಳು ಇರುವುದಿಲ್ಲ. जिसको मुरली कहो वो शुद्ध संकल्प स्मृति में नहीं रहेंगे. ವ್ಯರ್ಥ ಸಂಕಲ್ಪ ಇದ್ದಾಗ ಮುರಳಿಯ ಶುದ್ಧ ಸಂಕಲ್ಪಗಳು ಸ್ಮೃತಿಯಲ್ಲಿ ಇರುವುದಿಲ್ಲ. ಒಂದು ವೇಳೆ ಮುರಳಿಯ ಥಾಟ್ಸೇ ತಲೆಯಲ್ಲಿ ತುಂಬಿತ್ತಂದ್ರೆ ಆಡುವ ಮಾತುಗಳೆಲ್ಲ ಯಾವುದು? ಮುರಳಿಯೇ. ವ್ಯರ್ಥ ಸಂಕಲ್ಪ ಇದ್ದರೆ ಮಾತು ಏನು? ವ್ಯರ್ಥನೆ. ಆದ್ದರಿಂದ ಒಂದನೇದಾಗಿ ವ್ಯರ್ಥ ಸಂಕಲ್ಪ ಇದ್ದರೆ ನೆನಪಿನ ಸಂಕಲ್ಪಗಳು ಇರೋದಿಲ್ಲ. ವ್ಯರ್ಥ ಸಂಕಲ್ಪ ಇದ್ದರೆ ಜ್ಞಾನದ ಮಧುರ ಮಾತು ಇರೋದಿಲ್ಲ. ವ್ಯರ್ಥ ಸಂಕಲ್ಪ ಇದ್ದರೆ ಶುದ್ಧ ಸಂಕಲ್ಪ ಮುರಳಿ ತಲೆಯೊಳಗೆ ಇರೋದಿಲ್ಲ. ಚಾಹೆ ಮುರಳಿ ಸುನ್ತೆ ಬಿ ಹೋ, ಪಡ್ತೆ ಬಿ ಹೋ, ಮುರಳಿ ಕೇಳ್ತೀವಿ, ಮುರಳಿ ಓದ್ತೀವಿ. ಆದರೆ ಬ್ರಾಹ್ಮಣೋं का नियम क्या है? सुनने तक रहेगी, मन में मनन नहीं चलेगा. ಮುರಳಿ ಕೇಳಿದಿರ? ಹೌದು, ಕೇಳೋ ತನಕ ಅಷ್ಟೇ. ಮುರಳಿ ಕ್ಲಾಸ್ ಮುಗೀತು, ಮನಸ್ಸಿನಿಂದ ಮುರಳಿ ಪಾಯಿಂಟ್ಸ್ ಮುಗೀತು. ಹಂಗಂದ್ರೆ ಹೆಂಗೆ? ಮನನ ತಕ್ಕ ನಹಿ ಚಲೇಗ. ಕೆಲವೊಮ್ಮೆ ಮುರಳಿ ಕೇಳ್ತೀವಿ, ಅದೇ ಮುರಳಿ ಪಾಯಿಂಟ್ಸನ್ನು ಮನನ ಮಾಡಬೇಕು. ಸೋಚೆಂಗೆ ಕಹೆಂಗೆ ಆಜಕ್ಕೆ ಮುರಳಿ ಬಹುತ್ ಅಚ್ಚಿ ಥಿ. ಯೋಚನೆ ಮಾಡ್ತೀರಾ, ಇವತ್ತಿನ ಮುರಳಿ ಪಾಯಿಂಟ್ಸ್ ಭಾಳ ಚಲೋ ಇತ್ತು. ಸೋಚ ರಹಿ ಹೂ ಕ್ಯಾ ಥಿ, ವರದಾನ ಭಿ ಬಹುತ್ ಅಚ್ಚಾ ಥಾ. ಇವತ್ತಿನ ಮುರಳಿಯಲ್ಲಿ ಬಾಬಾ ವರದಾನನು ಭಾಳ ಚೆನ್ನಾಗಿ ಕೊಟ್ಟರು.
ಲೇಕಿನ್ ಯಾದ್ ಆ ಜಾಯೇಗಾ, ನೆನಪು ಬರ್ತದೆ. ಆದರೆ ವ್ಯರ್ಥ ಸಂಕಲ್ಪ मन बुद्धि को अपने तरफ आकर्षित करने वाला है. नेक्स्ट पॉइंट, ವ್ಯರ್ಥ ಸಂಕಲ್ಪ ಮನಸ್ಸು ಬುದ್ಧಿಯನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತದೆ. ವ್ಯರ್ಥ ಸಂಕಲ್ಪ ಏನೇನ್ ಮಾಡ್ತದೆ? ಏನೇನ್ ಮಾಡ್ತದೆ? ಬಾಬನ ನೆನಪು ಇಲ್ಲದಂತೆ ಮಾಡುತ್ತದೆ. ಜ್ಞಾನದ ಮಧುರ ಮಾತು ಆಡ್ಲಿಕ್ಕೆ ಬಿಡುವುದಿಲ್ಲ. ವ್ಯರ್ಥ ಸಂಕಲ್ಪ ಶುದ್ಧ ಸಂಕಲ್ಪದ ಸ್ಮೃತಿ ಮುರಳಿ ಪಾಯಿಂಟ್ಸ್ ಇರೋದಿಲ್ಲ. ಮನಸ್ಸಿನಲ್ಲಿ ಮನನ, ಮುರಳಿಯ ಬಗ್ಗೆ ಮನನ ಚಿಂತನೆ ನಡೆಯುವುದಿಲ್ಲ. ವ್ಯರ್ಥ ಸಂಕಲ್ಪ ಇದ್ದಾಗ ಮನಸ್ಸು ಬುದ್ಧಿಯನ್ನ ಅದು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ. ಪತಾ ಹೈ आपको क्या कहते हैं बाप के आगे? बाबा इंटरेस्टेड समाचार तो सुनना चाहिए ना. बाबा इंटरेस्टेड समाचार तो सुनना चाहिए ना. क्या कहते हैं बाप के आगे? ನಾಲೆಜ್ಫುಲ್ ಬನ್ನ ಹೋತಾ ಹೈ. ಬಾಬಾ ಒಳ್ಳೆ ಇಂಟ್ರೆಸ್ಟ್ ಇರುವಂಥ ಮಾತುಗಳನ್ನು ಹೇಳಬೇಕಲ್ವ ಬಾಬಾ? ಅದಕ್ಕೆ ಬಾಬಾ ಅಂತಾರೆ ನಾಲೆಜ್ ಬನ್ನ ಹೋತಾ ಹೈ, ನಾಲೆಜ್ಫುಲ್ ಬನ್ನ ಹೋತಾ ಹೈ. ವ್ಯರ್ಥ ಬಾತೆ ಪದ ಕಿ ಪ್ರಾಪ್ತಿ ಮೇ ನುಕ್ಸಾನ್ ಕರ್ ದೇಗಿ. ಇದು ನಾಲೆಜ್ಫುಲ್ ಇರ್ಬೇಕಲ್ಲ, ನಾವು ನಾಲೆಜ್ಫುಲ್ ಆಗಿರ್ಬೇಕು. ಇನ್ನೊಂದು ಪಾಯಿಂಟ್, ವ್ಯರ್ಥ ಮಾತುಗಳು ಪದವಿಯನ್ನ ಪ್ರಾಪ್ತಿ ಮಾಡಲು ನುಕ್ಸಾನ್, ನಷ್ಟ ತಂದು ಹಾಕ್ತದೆ. ವ್ಯರ್ಥ ಬಾತೆ ಪದ ಕಿ ಪ್ರಾಪ್ತಿ ಮೇ ನುಕ್ಸಾನ್ ಕರ್ ದೇಗಿ. तो क्या आप सभी व्यर्थ संकल्पों का बाप से वायदा करते हो? ये बाबन मंदे मात ಕೊಡ್ತೀರಾ? आप कहेंगे बाबा हम तो नहीं चाहते लेकिन वो आ जाते ही बाबा ಅಂತ ಕೆಲವು ಮಕ್ಕಳು ಏನು ಮಾಡ್ತಾರೆ, ಇಲ್ಲ ಬಾಬಾ ನನಗೆ ವ್ಯರ್ಥ ಸಂಕಲ್ಪ ಮಾಡಲಿಕ್ಕೆ ಮನಸ್ಸೇ ಇಲ್ಲ, ಆದರೆ ಕೆಲವೊಮ್ಮೆ ಏನಾಗ್ತದೆ ಬಂದು ಬಿಡ್ತದೆ. ಚಾತೆ ನಹಿ ಹೈ ಬಾಬಾ ಲೇಕಿನ್ ಆ ಜಾತೆ ಹಿ. ಬಾಬಾ ಏನಂತಾರೆ ಅದಕ್ಕೆ? ಏನಂತಾರೆ? बाप को दृढ़ संकल्प से देने से पहला देना होता है बाप को दे दिया. ವ್ಯರ್ಥ ಸಂಕಲ್ಪವನ್ನ ದೃಢ ಸಂಕಲ್ಪ ಮಾಡಿ ಬಾಬನಿಗೆ ಕೊಟ್ಟು ಬಿಡಿ. ಗಟ್ಟಿ ಮನಸ್ಸು ಮಾಡಿ ಬಾಬನಿಗೆ ಕೊಡಿ. दी हुई चीज अगर आपके पास वापस भी आ जाए तो दी हुई चीज आप रखेंगे या वापस करेंगे? ವ್ಯರ್ಥ ಸಂಕಲ್ಪಗಳನ್ನು ಗಟ್ಟಿ ಮನಸ್ಸು ಮಾಡಿ ದೃಢ ಸಂಕಲ್ಪದಿಂದ ಬಾಬನಿಗೆ ಕೊಟ್ಟುಬಿಡಿ. ಕೊಟ್ಟಲ್ಪಟ್ಟ ವಸ್ತು ಅವರದಾಯ್ತು. ಅವರದಾದ ನಂತರ ಅದು ನನ್ನ ಹತ್ರ ಬಂದರೆ ನೀವು ವಾಪಸ್ ತಗೋತೀರಾ? ನಾನು ನಿಮ್ಗೆ ಕೊಟ್ಟಿನಪ್ಪ, ನಂದಲ್ಲದು, ನೀವು ತಗೋರಿ ಅಂತ ನಾವು ಒಬ್ಬರಿಗೆ ಒಂದು ವಸ್ತು ಕೊಟ್ಟ ಮೇಲೆ ವಾಪಸ್ ತಗೋತೀವ? अगर दी हुई चीज आप अपने पास रखते हो तो आपका टाइटल क्या देगा? ಕೊಟ್ಟಂತ ವಸ್ತುವನ್ನ ವಾಪಸ್ ತಗೊಂಡು ನಾವು ಇಟ್ಕೊಂಡ್ರೆ ನಮ್ಮ ಬಿರುದೇನು? तो बाप को एक बार अपनी रुचि से दृढ़ता से दे दो. ಒಮ್ಮೆ ಭಾಳ ಇಂಟ್ರೆಸ್ಟ್ನಿಂದ, ಪ್ರೀತಿಯಿಂದ, ರುಚಿಯಿಂದ, ದೃಢ ಸಂಕಲ್ಪದಿಂದ ಕೊಟ್ಟು ಬಿಡಿ. ಚೆಕ್ ಕರೋ ಬಾರ್ ಬಾರ್ दी हुई चीज हमारे पास वापस नहीं आई. ಮತ್ತೆ ಚೆಕ್ ಮಾಡಬೇಕು, ನಾನಿದು ಬಾಬನಿಗೆ ಕೊಟ್ಟಿದ್ದೀನಿ, ಇದು ನಂದಲ್ಲ, ಇದು ಬಾಬಂದು, ಮತ್ತೆ ಬಾರಿ ಬಾರಿ ಬಂತ ಅಂತ ತಮ್ಮನ್ನು ತಾವೇ ಏನು ಮಾಡಿ ಚೆಕ್ ಮಾಡ್ಕೊಳ್ಳಿ. दूसरे की चीज अपनी बनाना इसको अच्छा नहीं मानते. ಮತ್ತೊಬ್ಬರ ವಸ್ತುವನ್ನು ನಾವು ನಂದು ಅಂತ ಹೇಳಿಬಿಟ್ರೆ ಅದು ಅಚ್ಚ ಅಂತ ಹೇಳಲಾಗೋದಿಲ್ಲ. तो रोज आराम के पहले आराम बाद में करना, पहले चेक करना. ದಿನ ಆರಾಮ ಮತ್ತೆ ಮಾಡಿ, ಆರಾಮ ಮಾಡುವಕ್ಕಿಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ಏನು ಚೆಕ್ ಮಾಡ್ಕೊಳ್ಳೋಣ? आज सारे दिन में कोई भी ವ್ಯರ್ಥ ಸಂಕಲ್ಪ ಆಯಾ ವಾ ನಹಿ. ಇಡೀ ದಿನದಲ್ಲಿ ವ್ಯರ್ಥ ಸಂಕಲ್ಪ ಬಂತೋ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಕಿಯಾ ತೋ ನಹಿ, दी हुई चीज वापस तो नहीं ले ली, ವ್ಯರ್ಥ ಸಂಕಲ್ಪ ಮಾಡಿಲ್ಲಲ್ವಾ? ಬಾಬನಿಗೆ ಕೊಟ್ಬಿಟ್ಟ ವಸ್ತು ಮತ್ತೆ ಮರಳಿ ನನ್ನ ಬಳಿ ಬಂದಿಲ್ಲಲ್ವಾ? ಚೆಕ್ ಮಾಡ್ಕೋಬೇಕು. ಯಾವಾಗ?
ರಾತ್ರಿ ಆರಾಮ ತಗೊಳ್ಳೋಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪ ನಾನು ಮಾಡಿಲ್ಲಲ್ವಾ, ಬಾಬನಿಗೆ ಕೊಟ್ಬಿಟ್ಟಿದ್ದೀನಿ, ಮತ್ತೆ ವಾಪಸ್ ನನ್ನ ಹತ್ರ ಬಂದಿಲ್ಲಲ್ವಾ, ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಆಯಿತಾ? ಬಾಬರವರಿಗೆ ಏನು ಅರ್ಪಣೆ ಮಾಡಬೇಕು ಶಿವರಾತ್ರಿಗೆ ಅಂತ ಗೊತ್ತಾಯ್ತಾ? ಎಕ್ಕೆ ಹೂವನ್ನು, ಎಕ್ಕೆ ಹೂ ಏನಿದೆ, ಯಾವುದು ನಾಡು ಆಕಳು ಸಹಿತ ಮೂಸಿ ನೋಡಂಗಿಲ್ಲ, ಎಕ್ಕೆ ಗಿಡ ಹತ್ರನೇ ಹೋಗಿಲ್ಲ, ಯಾವುದಕ್ಕೂ ಬೇಡವಾದ್ದು ಅಲ್ವಾ, ಅಂಥದ್ದು ಶಿವನಿಗೆ ಪ್ರಿಯ. ನಮ್ಮಂಥವ್ರು ಎಲ್ಲಿದ್ದೇವೆ ನಾವು? ಯಾವ ಲೆಕ್ಕಕ್ಕೆ, ಯಾವ ಕೆಲಸಕ್ಕೆ ಬಾರದವರು, ಸಾಮಾನ್ಯ ಎಲ್ಲ ಒಂದು ಮೂಲೆಯಲ್ಲಿ ಇದ್ದೇವೆ. ಈಗ ನಾವು ಏನದೆವು? ಬಾಬನ ಹತ್ರ ಬಂದು ಅರ್ಪಣೆ ಆಗ್ಬಿಟ್ಟೆವು. ಕೆಲವ್ರು ಹಂಗೆ ಹೇಳ್ತಾರೆ, ಏನಕ್ಕರೆ ಒಂದು ಓದಲಿಕ್ಕೆ ಬರೀಲಿಕ್ಕೂ ಅಕ್ಷರ ಜ್ಞಾನನೂ ಇಲ್ಲ, ಏನೂ ಇಲ್ಲ, ಆದರೆ ಬಾಬಾ ನನ್ನನ್ನು ಎತ್ಕೊಂಡ್ಬಿಟ್ಟ. ಎಷ್ಟು ಬಾಬನಿಗೆ ಖುಷಿ ಪಡ್ತಾರೆ. ಬಾಬಾ ಅಂತಾರೆ, ಇವತ್ತು ಅಂಥ ಮಕ್ಕಳಿಗೂ ಬಾಬಾ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನ ಮುಂದುವರಿಸಿ ಶಕ್ತಿ ತುಂಬಿ ತನ್ನ ಮಡಿಲಲ್ಲಿಟ್ಟುಕೊಂಡು ಹೃದಯ ಸಿಂಹಾಸನದಲ್ಲಿಟ್ಕೊಂಡು ಬಾಬಾ ಎಷ್ಟು ಚಂದ ಮಕ್ಕಳನ್ನು ಜೋಪಾನ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗ ಒಮ್ಮೆ ಬಾಬನಿಗೆ ಕೊಟ್ಟ ಮೇಲೆ ಏನು ಮಾಡಬಾರ್ದು? ತಗೋಬಾರ್ದು. ಯಾವುದನ್ನು ಕೊಡೋಣ? ವ್ಯರ್ಥ ಸಂಕಲ್ಪಗಳು, ವೇಸ್ಟ್ ಥಾಟ್ಸ್, ಇದು ಬಿಟ್ಟು ಬಿಡಬೇಕು. ಇವತ್ತು ಬಾಬನೇ ಕೊಟ್ಟು ಬಿಡಿ. तो आज बर्थडे की सौगात देने की हिम्मत है ना? ಶಿವರಾತ್ರಿ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಉಡುಗೊರೆ ಕೊಡ್ತೀರಲ್ವಾ? ಏನು ಉಡುಗೊರೆ ಕೇಳ್ತಾನೆ? ಏನೊಂದು ₹1,00,000 ಆ ಉಡುಗೊರೆ ತನ್ನಿ, ಈ ಉಡುಗೊರೆ ತನ್ನಿ ಅಂತಾನ ಏನೇ ಹೇಳ್ತಾರೆ ಬಾಬಾ? हिम्मत है? हाथ उठाओ. यस, हिम्मत है ना? तो जहाँ हिम्मत है वहाँ बाप दादा भी आपको सौगात देगा. ನೀವು ಒಂದು ವೇಳೆ ಸಾಹಸದಿಂದ ಕೈ ಎತ್ತಿದರೆ ನಾನು ನಿಮಗೆ ಸೌಗಾತ್ ಕೊಡ್ತೀನಿ. बाप दादा भी आपको सौगात देगा. आप दिल से कहना, मेरा बाबा दयालु कृपालु बाबा, आप यह चीज ले लो ना. ಬಾಬನಿಗೆ ಹೇಳಿ, ದಯಾಳು ಕೃಪಾಳು ಬಾಬಾ, ಮೇರಾ ಬಾಬಾ, ನನ್ನ ಈ ವ್ಯರ್ಥ ಸಂಕಲ್ಪಗಳನ್ನು ತಗೊಂಡ್ಬಿಡು ಬಾಬಾ. प्यार से कहो ना, चीज ले लो. अगर दिल से कहेंगे तो ಬಾಬಾ ಎಕ್ಸ್ಟ್ರಾ ಗಿಫ್ಟ್ ದೇಗ. ನೀವು ಒಂದು ವೇಳೆ ಹೃದಯ ತುಂಬಿ ಬಾಬನಿಗೆ ಹೇಳಿದರೆ ನಾನು ಎಕ್ಸ್ಟ್ರಾ ಉಡುಗೊರೆ ಕೊಡ್ತೀನಿ. ಕ್ಯೋಂಕಿ ಹಿಮ್ಮತ್ ಆಪಕಿ, ಎಕ್ಸ್ಟ್ರಾ ಮದದ್ ಬಾಬಾ ದೇಗ. ಸಾಹಸ ಯಾರ್ದು? ನಾವು ಮಕ್ಕಳದ್ದು. ಎಕ್ಸ್ಟ್ರಾ ಸಹಯೋಗ ಬಾಬದ್ದು. ಜಹ ಹಿಮ್ಮತ್ ಹೈ ವಹ ಬಾಪ್ ಕಿ ಮದದ್ ಅವಶ್ಯ ಹೈ ಹಿ. ನೀವು ಗಟ್ಟಿ ಮನಸ್ಸು ಮಾಡಿ ದೃಢ ಸಂಕಲ್ಪದಿಂದ ಬಾಬನಿಗೆ ಅದನ್ನು ಕೊಟ್ಟು ಬಿಟ್ಟರೆ ಬಾಬಾ ಹೇಳ್ತಾರೆ, ನಾನು ನಿಮಗೆ ಅವಶ್ಯಕವಾಗಿ ಸಹಯೋಗ ಕೊಡ್ತೀನಿ. ಯಾವತ್ತೋ ಅನುಭವ ಏನಾ? ಅನುಭವ ಏನಾ? ಒಮ್ಮೆ ಅಂತಾರೆ ಬಾಬಾ ಹೃದಯ ತುಂಬಿ ನೀವು ಹೇಳ್ರಿ ಮೇರಾ ಬಾಬಾ ಅಂತ, ನಾನು ಹಾಜರಾಗ್ತೀನಿ ಅಂತಾನೆ. ಈಗೇನಂತಾರೆ ಬಾಬಾ, ಹೃದಯ ತುಂಬಿ ನೀವು ನನಗೆ ಕೊಟ್ಟು ಬಿಟ್ರೆ ನಾನು ನಿಮಗೇನು ಮಾಡ್ತೀನಿ? ಸಹಯೋಗ ಕೊಡ್ತೀನಿ ಅಂತಾರೆ. क्योंकि बाप दादा काफ़ी समय से सूचना दे रहा है. ನಾನು ಎಷ್ಟು ಸಮಯದಿಂದ ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ. अब तीव्र पुरुषार्थ का रास्ता है 3 बिंदु लगाना. ಈಗ ತೀವ್ರ ಪುರುಷಾರ್ಥದ ದಾರಿಯನ್ನು ತೋರಿಸ್ತಿದ್ದಾರೆ ಬಾಬಾ. 3 ಬಿಂದುವನ್ನು ಹಾಕಿರಿ. 1 ಬಿಂದು ಹಾಕಿದ್ದೀರಾ? बाप बिंदु को याद करना. ಬಿಂದು, ಬಾಬಾ ಬಿಂದುವನ್ನು ನೆನಪು ಮಾಡೋದು ಒಂದನೇದು. ಅಂದರೆ ಈಗ ವ್ಯರ್ಥ ಸಂಕಲ್ಪವನ್ನು ಕೊಟ್ಟು ಬಿಡಬೇಕಲ್ಲ. ಕೊಟ್ಟು ಬಿಡ್ಬೇಕಾದ್ರೆ ನಾನು ಏನು ಪ್ರಾಕ್ಟೀಸ್ ಮಾಡಬೇಕು? ಕೊಟ್ಟು ಬಿಡೋದು ಹೆಂಗೆ? ದೃಢ ಸಂಕಲ್ಪ ಮಾಡ್ತೀನಿ, ಹೌದು, ಕೊಡೋದು ಹೆಂಗೆ? ಮತ್ತೆ ಅದಕ್ಕೆ ಬಾಬಾ ಟಿಪ್ಸೇ ಹೇಳ್ತಾರೆ. ಬಿಂದು ತಂದೆಯನ್ನು ನೆನಪು ಮಾಡಿ. ಎರಡನೇದು ಭೀತಿಗೋ ಬಿಂದು ಲಗಾನ. ಕಳೆದು ಹೋದುದಕ್ಕೆ ಬಿಂದು ಹಾಕಿರಿ. ಫುಲ್ ಸ್ಟಾಪ್
ಬಿಂದು. ಮತ್ತೆ ಎಲ್ಲಿ ಇನ್ನು ವ್ಯರ್ಥ ಸಂಕಲ್ಪ? ಬಾಬಾ ಬಿಂದು, ನನ್ನ ಆತ್ಮ ಬಿಂದು, ಕಳೆದು ಹೋದದಕ್ಕೆ ಫುಲ್ ಸ್ಟಾಪ್ ಹಾಕಿರಿ. ಇದು ವ್ಯರ್ಥವನ್ನು ಸಮಾಪ್ತಿ ಮಾಡಲಿಕ್ಕೆ ಬಾಬಾ ಕೊಡುವಂಥ ಯುಕ್ತಿ. फुल स्टॉप बिंदु, जिसको बाप दादा कहते हैं मनन करो, बिंदु बनना है, बिंदु देखना है, बिंदु लगाना है. इसलिए बिंदु का बहुत महत्व है. आद्रिंदा बिंदु ಆಗಬೇಕು, बिंदु बनना, बिंदु देखना, बिंदु लगाना. बिंदु ಆಗಿರಿ, ಬಿಂದುವನ್ನೇ ನೋಡಿ, ಬಾಬಾ ಬಿಂದುನು ನೋಡಿ, ಬೇರೆಯವ್ರದ್ದು ಸಿದ್ಧಾತ್ಮ ಬಿಂದು ನೋಡಿ. ನಾಟಕದಲ್ಲಿ ಒಂದೊಂದು ದೃಶ್ಯ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಏನಾಗ್ತಾ ಹೋಗ್ರಿ? पूर्ण विराम. आजकल के जमाने में भी बिंदु का महत्व है. ಈಗಿನ ಕಾಲದಲ್ಲಿ ಸಹಿತ ಬಿಂದುವಿಗೆ ಬಹಳ ಮಹತ್ವತೆ ಇದೆ. देखो पैसे गिनती करते हैं, ಏನು ಮಾಡ್ತೀವಿ ಅವಾಗ? ಶಿವ್ ಅಂತ ಹೇಳ್ಕೊಂಡು ಬಿಂದು ಹಾಕ್ತಾರೆ पैसे ಲೆಕ್ಕ ಮಾಡುವಾಗ. आजकल सबका प्यार सबसे ज़्यादा किससे ही? पैसे से ही. पैसा बढ़ता कैसे ही? ಬಾಬಾ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಯಾವುದ್ರ ಕಡೆಗೆ ಸಂಕಲ್ಪ ಜಾಸ್ತಿ? ಹಣದ ಕಡೆಗೆ. पैसा ವೃದ್ಧಿಯಾಗೋದು ಹೆಂಗೆ? बिंदु लगाते जाओ ಅಲ್ವಾ? बिंदु लगाते जाओ, पैसा ವೃದ್ಧಿ ಆಗ್ತದೆ. 10 को बिंदु लगाओ, ನೋಡ ಬರೀರಿ, 10 ಅಂತ ಬರೀರಿ. ಬರೆದಿರಾ? ಹಾಂ, ಒಂದು ಬಿಂದು ಹಾಕಿರಿ, ಮುಂದೆ ಒಂದು 0 ಹಾಕಿರಿ, ಎಷ್ಟಾಯ್ತು? 100 हो जाएगा. दूसरी बिंदी लगाओ, ಎಷ್ಟಾಯ್ತು? 1000 हो जाएगा. ಇನ್ನೊಂದು ಬಿಂದು ಹಾಕಿರಿ, ಎಷ್ಟಾಯ್ತು? 10,000. ಇನ್ನೊಂದು ಬಿಂದು ಹಾಕಿದರೆ 1,00,000. ಎಷ್ಟು ವೃದ್ಧಿ ವೃದ್ಧಿ ವೃದ್ಧಿ. ಬಿಂದು ಹಾಕ್ತಾ ಹೋಗ್ರಿ, ಎಲ್ಲ ವೃದ್ಧಿ ಆಗ್ತದೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೆಳೆಸಬಾರ್ದು. ಬಿಂದು ಫುಲ್ ಸ್ಟಾಪ್. ಬಾಬಾ ಅಂತಿದ್ದಾರೆ, तो आज बाप को जन्मदिन की सौगात दी, बिंदु दी, दिल से दी. ಆದ್ದರಿಂದ ಇವತ್ತು ಜನ್ಮದಿನದ ಉಡುಗೊರೆ ಯಾವುದಂತಾರೆ ಬಾಬಾ? ವ್ಯರ್ಥ ಸಂಕಲ್ಪಗಳನ್ನು ಕೊಟ್ಟು ಬಿಡಬೇಕು. ಇವತ್ತಿನಿಂದ ವ್ಯರ್ಥಕ್ಕೆ ಎಲ್ಲದಕ್ಕೂ ಬಿಂದು. ಬಿಂದು ಹಾಕಿರಿ, ಬಿಂದುವನ್ನು ನೋಡ್ತಾ ಇರಿ, ನಂತರ ಬಿಂದು ಆಗಿರಿ. ನಾನು ಬಿಂದು, ಬಾಬಾ ಬಿಂದು. ನಾಟಕದ ಪ್ರತಿಯೊಂದು ದೃಶ್ಯಕ್ಕೂ ಬಿಂದು. ಬಾಬಾ ಅಂತಾರೆ, ಸಾಧ್ಯ ಇದೆ ಅಲ್ವಾ? ವ್ಯರ್ಥ ಎಲ್ಲ ಸಮಾಪ್ತಿ ಆಗ್ತದಲ್ವಾ? के भाषा खराब है, कैसे करूँ, क्या करूँ, क्यों करूँ, कैसे करूँ, क्यों क्या, के नहीं करना. तो सौगात देने के लिए खुशी खुशी से हाथ उठाया है ना. संगठन में मजबूरी से ಸಂಘಟನೆಯಲ್ಲಿ ಅನಿವಾರ್ಯವಾಗಿ ಕೈ ಎತ್ತಲೇಬೇಕಲ್ಲ ಅಂತ ಎತ್ತಿದ್ದೀರೋ? ನಿಜವಾಗಿ ಎತ್ತಿದ್ದೀರಾ? बाबा अंतर है, क्योंकि मजबूरी से करने वाले का सदा नहीं होगा, कभी कभी होगा. ಕಷ್ಟಪಟ್ಟು ಅಯ್ಯೋ ಯಾರು ಏನಂತಾರೇನು ನನ್ನ ಕೈ ಎತ್ತಿಲ್ಲ ಅಂದರೆ ಅಂತ ನೋಡಿಕೊಂಡು ಮಜಬೂರಿಸಿ ಎತ್ತಿದರೆ ಅವರು ಸದಾ ಕಾಲಕ್ಕೂ ವ್ಯರ್ಥ ಸಂಕಲ್ಪದಿಂದ ದೂರ ಇರುವುದಿಲ್ಲ ಅಂತ ಅರ್ಥ. ದಿಲ್ ಸೇ ಕರ್ನೆ ವಾಲಾ ಕರ್ನಾ ಹಿ ಹೈ, ಬನ್ನಾ ಹಿ ಹೈ. ಓಕೆ, ಹೇಗೆ ಸಂಕಲ್ಪ ಮಾಡೀವಿ? ಬಾಬನಿಗೆ ಏನು ವಾಯ್ದೆ ಕೊಟ್ಟೆವು, ಮಾತು ಕೊಟ್ಟೆವು? ಇವತ್ತಿನಿಂದ ಈ ಕ್ಷಣದಿಂದ ನಾನು ವ್ಯರ್ಥ ಸಂಕಲ್ಪ ಮಾಡಂಗಿಲ್ಲ. ಫುಲ್ ಸ್ಟಾಪ್, ಬಿಂದು. ಅದಕ್ಕೋಸ್ಕರ ಮಾಡಂಗೇ ಇಲ್ಲ. अच्छा सौगात दे दी, देनी ही है. ऐसा खुशी खुशी से संकल्प करेंगे तो आप सर्वशक्तिवान बाप के बच्चे, मास्टर सर्वशक्तिवान के लिए क्या बड़ी बात है? ಇದೇನು ದೊಡ್ಡ ಮಾತು? ಯಾರು ನಾವು? ಸರ್ವಶಕ್ತಿವಂತ ತಂದೆ ಮಕ್ಕಳು, ನನ್ನ ಮಾಸ್ಟರ್ ಸರ್ವಶಕ್ತಿವಾನ್. ಏನು ದೊಡ್ಡ ಮಾತು? ಫುಲ್ ಸ್ಟಾಪ್ ಹಾಕಿದ್ದೀನ? ಪೂರ್ಣ ವಿರಾಮನ? ವ್ಯರ್ಥ ಸಂಕಲ್ಪ ಎಲ್ಲ ಬಾಬನಿಗೆ ಉಡುಗೊರೆ ರೂಪದಲ್ಲಿ ಕೊಟ್ಟು ಬಿಟ್ರ? ಎಕ್ಕೆ ಹೂವನ್ನು ಅರ್ಪಣೆ ಮಾಡಿದ್ದೀರಾ? ಯಾವುದು ಬೇಡವಾದದ್ದು, ವೇಸ್ಟ್, ಅದನ್ನು ಬಾಬನಿಗೆ ಏನು ಮಾಡೋದು? ಉಡುಗೊರೆ ಕೊಡೋದು. ಚಲೋದು ಕೊಡ್ಬೇಕು ಬೇಡ? ಹೋಗಿ ಹೋಗಿ ಏನು ಕೊಡಿ ಅಂತಾನೆ ಬಾಬಾ?
ಮತ್ತು ಕೊಟ್ಮೇಲೆ ಏನು ಮಾಡಬೇಡ್ರಿ, ನೀವು ತಗೋಬಾರ್ದು. ಕೊಟ್ಮೇಲೆ ಮತ್ತೆ ತಗೋಬಾರ್ದು. ದಿ ಹುಯಿ ಚೀಸ್ ಮತ್ತೆ ನಂದಲ್ಲ ಅದು. ಅಚ್ಚಾ, ನಾವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನ್. ಅವರಿಗೇನು ದೊಡ್ಡ ಮಾತು? ಸಂಕಲ್ಪ ಮಾಡೋದು ಸುಲಭ, ನಡೆಯೋದು ಸುಲಭ. ಯಾರಿಗೆ? ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ. ಸೀಟು ಪರ ರಹನ, ಸೀಟಲ್ಲಿ ಮಾತ್ರ ಕೂತ್ಕೊಂಡಿರ್ಬೇಕು. ಯಾವ ಸೀಟು? ಸ್ವಮಾನದ ಸೀಟ್. ಯಾವ ಸ್ವಮಾನ? ಮಾಸ್ಟರ್ सर्वशक्तिवान की सीट पर सदा सेट रहना, भूलना नहीं. स्वमान है ना यह, इदे स्वमान मास्टर सर्वशक्तिवान. ನೋಡಿ, ವ್ಯರ್ಥ ಸಮಾಪ್ತಿ ಆಗಲಿಕ್ಕೆ ಬಾಬಾ ಎಷ್ಟು ಪಾಯಿಂಟ್ಸ್ ಹೇಳ್ತಾರೆ. ಒಂದನೇದೇ ಬಾಬಾ ಜೊತೆಗಿದ್ದಾಗ ಏನಾಗೋದಿಲ್ಲ, ವ್ಯರ್ಥ ನಮ್ಮ ಜೊತೆಗಿರೋದಿಲ್ಲ. ವ್ಯರ್ಥ ಸಂಕಲ್ಪ ಮಾಡ್ತೀವಿ, ಬಾಬಾ ಜೊತೆಗಿರಂಗಿಲ್ಲ. ಇನ್ನೊಂದು ಬಾಬಾ ಅಂದರು, ಫುಲ್ ಸ್ಟಾಪ್ ಹಾಕ್ರಿ, ಬಿಂದು, 3 ಬಿಂದು ನೆನ್ಪು ಮಾಡ್ಕೊಳ್ಳಿ. ಆವಾಗ ಏನಾಗ್ತದೆ? ವ್ಯರ್ಥ ಹೋಗ್ಬಿಡ್ತದೆ. ಈಗೇನಂತಾರೆ ಬಾಬಾ? ಸ್ವಮಾನದ ಸೀಟಲ್ಲಿ ಕೂತ್ಕೊಳ್ಳಿ. ಯಾವ ಸ್ವಮಾನ? ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಭೂಲ್ನಾ ನಹಿ, ಕರೆಕ್ಟ್ ಸೀಟಲ್ಲಿ ಸದಾ ಕೂತ್ಕೋಬೇಕು. ಸ್ವಮಾನ ಹೇನಾ? ಸ್ವಮಾನ अपना छोड़ा नहीं जाता, ಸ್ವಮಾನಕ್ಕೆ ಪೀಚೆ ತೋ ಲಡ್ತೆ ಹಿ. ಲೌಕಿಕದಲ್ಲಿ ಸಹಿತ ಸ್ವಮಾನದ ಹಿಂದೆ ಏನು ಮಾಡ್ತಾರೆ? ಅವರು ಹೋರಾಡ್ತಾರೆ. ಸ್ವಮಾನದ ಹಿಂದೆ ಹೋರಾಡ್ತಾರೆ. ನಾನು ಇಂಥವನಂದಮೇಲೆ ಆ ಸ್ಥಾನವನ್ನು ಉಳಿಸ್ಕೋಬೇಕಂತ ನೋಡಿ ಕೆಲವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಏನು ಮಾಡಿದರು? ನಾನು ಸ್ವಾತಂತ್ರ್ಯ ಹೋರಾಟಗಾರ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಲೇಬೇಕು ಅನ್ನೋ ಸ್ವಮಾನದ ಸೀಟಲ್ಲಿ ಕುಂತಾಗ ಎಷ್ಟು ಹೋರಾಡಿದರು. तो इसलिए आज बाप को प्यार आया, छोटी सी बातों में अपना स्वमान, परमात्मा प्यार, मिला हुआ स्वमान, लोगों द्वारा मिला हुआ स्वमान, उसमें भी कितना नशा रहता है. ಕೆಲವರು ಜನರಿಂದ ಏನು ಬರ್ತದೆ? ನಮಗೆ ಪ್ರಶಸ್ತಿ ಬರ್ತದೆ. ಅವರು ಕೆಲವು ನಮಗೆ ಬಿರುದುಗಳನ್ನು ಕೊಡ್ತಾರೆ. ಬಾಬಾನ ಹೇಳುವಂಥ ಈ ಬಿರುದು ಏನು ಮಾಡ್ತದೆ? ಲೌಕಿಕದವ್ರು ಕೊಡುವ ಬಿರುದು ಏನು ಮಾಡ್ತದೆ? ಅವರು ಕೊಡ್ತಾರೆ, ಬಿರುದು ಕೊಡ್ತಾರೆ. ಭಾರತ ರತ್ನ ಅಂತ ಬಿರುದು ಕೊಡ್ತಾರ ಇಲ್ಲ? ಉಸ್ಮೆ ಕಿತ್ನಾ ನಶಾ ರಹತ. ಆ ಬಿರುದು ಬಂದ ಕೂಡಲೇ ಎಷ್ಟು ನಶೆ ಅವರಿಗೆ. ಯಹ ಇಲ್ಲಿ ಸಿಗುವಂಥ ಸ್ವಮಾನ, ಟೈಟಲ್, ಬಚ್ಚೆ तो मास्टर सर्वशक्तिवान हो, यह परमात्मा द्वारा मिला हुआ ಮಾಸ್ಟರ್ ಸರ್ವಶಕ್ತಿವಾನ್. ಇಲ್ಲಿ ಬಿರುದು ಕೊಟ್ಟವರು ಯಾರು? ಸ್ವಯಂ ಪರಮಾತ್ಮ. ಸರ್ವಶಕ್ತಿವಂತ ತಂದೆ ನಮಗೆ ಬಿರುದು ಕೊಡ್ತಿದ್ದಾರೆ. ಬಚ್ಚೆ ತುಮ್ ಮಾಸ್ಟರ್ ಸರ್ವಶಕ್ತಿವಾನ್, ಜೋ ಚಾಹೆ ವೋ ಕರ್ ಸಕ್ತೆ ಹೋ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ನಿಮಿತ್ತ ಹೇನಾ? ಏನು ಬೇಕಾದ್ರೂ ಮಾಡಲಿಕ್ಕೆ ನಾವು ನಿಮಿತ್ತರು. ನಿಮಿತ್ತೇನಾ? कांधे हिलाओ, कांधे हिलाओ, हाथ नहीं हिलाओ, कांधे हिलाओ. हिम्मत है टीचर्स? कांधे हिलाओ. आपको कराना पड़ेगा, ध्यान देना पड़ेगा. ತಾವು ಸ್ವಮಾನದಲ್ಲಿ ಇರುವುದು ಮಾತ್ರ ಅಲ್ಲ, ಮತ್ತೊಬ್ಬರಿಗೂ ಸ್ವಮಾನದ ಸೀಟಲ್ಲಿ ಕುಳ್ಳಿರಿಸಬೇಕು. ಗಮನ ಕೊಡಿ. आप करेंगे, अटेंशन दिला के कराएंगे. ಟೀಚರ್ಸ್ ಸ್ವತಃ ತಾವು ಮಾಡಿದರೆ ಬೇರೆಯವರಿಗೂ ಅಟೆನ್ಷನ್ ಕೊಟ್ಟು ಮಾಡಿಸ್ತೀವಿ. ನಾವು ಮಾಡಿದರೆ ಮತ್ತೊಬ್ಬರಿಗೂ ಗಮನ ಕೊಟ್ಟು ಮಾಡಿಸ್ತೀವಿ. ನಿಮಿತ್ತ ಹೋನಾ, ಫಿರ್ ದೇಖೆಂಗೆ ಕೌನ್ ಸಾ ಕ್ಲಾಸ್ ಕಿಸ್ಕಾ ಕ್ಲಾಸ್ ನಂಬರ್ ಲೇತಾ ಹೈ. ಯಾರ ಕ್ಲಾಸ್ ಇದರಲ್ಲಿ ನಂಬರ್ 1 ಬರ್ತದಂತ ನೋಡ್ತೀನಿ ಅಂತಾರೆ ಬಾಬಾ. ಯಾಕೆಂದ್ರೆ ಎಲ್ಲರೂ ಒಂದೊಂದು ಕ್ಲಾಸ್, 2 ಕ್ಲಾಸ್, 3 ಕ್ಲಾಸ್ಗೆ ನಿಮಿತ್ತರು. ನಾವು ನಡ್ಕೊಂಡ್ರೆ ಕ್ಲಾಸೇ ಏನು ಮಾಡ್ಬೋದು? ಆ ರೀತಿ ನಾವು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ನಂಬರ್ ತಗೋಬೋದು. ಫೇರ್ ಅಚ್ಚಾ ಇನಾಮ್ ದೆಂಗೆ, ನೀವು ಚಲೋ ಮಾಡಿ, ನೀವು ನಡೀರಿ,
ಮತ್ತೊಬ್ಬರಿಗೂ ನಡೆಸಿರಿ, ನಿಮಗೆ ಚಲೋ ಬಹುಮಾನ ಕೊಡ್ತೀನಿ. ಕೌನ್ ಸಾ ಇನಾಮ್ ದೇಂಗೆ ಓ ನೈ ಬತಾತೀನಿ. ನಾನು ಏನು ಗೌರವ ನಿಮಗೆ ಬಹುಮಾನ ಕೊಡ್ತೀನಿ ನಾನು ಹೇಳಂಗಿಲ್ಲ, ನೀವು ಮಾತ್ರ ಮಾಡಬೇಕು. ಬಡಿಯಾ ಇನಾಮ್ ದೇಂಗೆ, ಮತ್ತು ನಿಮಗೆ ನಾನು ಚಲೋ ಏನು ಕೊಡ್ತೀನಿ, ಬಹುಮಾನ ಕೊಡ್ತೀನಿ. ಕ್ಲಾಸ್ ಕಶಿಶ್ ಕರ್ನಾ. ನೀವು ಎಲ್ಲಿ ಕ್ಲಾಸ್ ಮಾಡ್ತೀರಲ್ಲ ಕ್ಲಾಸೇ ಅವರನ್ನು ಏನು ಮಾಡಬೇಕು, ಆಕರ್ಷಣೆ ಮಾಡಬೇಕು. ಕ್ಲಾಸೇ ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಕ್ಲಾಸೇ ಎಲ್ಲರೂ ಏನಾಗಬೇಕು, ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ಹೇಳ್ತಿದ್ದಾರೆ, ಐಸೆ ನಹಿ ಏಕನೇ ಕಿಯಾ ನಹಿ ಮೆಜಾರಿಟಿ ಕರೆ, ಆ ಟೈಪ್ ಅಲ್ಲ. ಎಲ್ಲರೂ ಕ್ಲಾಸು ಎಲ್ಲರೂ ಆ ರೀತಿ ಇರಬೇಕು, ಆ ರೀತಿ ಮಾಡಬೇಕು. ತಾವು ನಿಮಿತ್ತ ಇದ್ದೀರಿ ಅಂತ ಬಾಬಾ ತಿಳಿಸ್ತಾರೆ. ಈ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲಿಕ್ಕೆ ಎಷ್ಟು ಟಿಪ್ಸ್ ಕೊಟ್ಟರು ಬಾಬಾ? ಎಷ್ಟು ಟಿಪ್ಸ್ ಕೊಟ್ಟರು? ವ್ಯರ್ಥ ಸಂಕಲ್ಪ ದೂರ ಆಗಬೇಕು. ಬಿಂದು ಸ್ಥಿತಿ ಇರ್ಬೋದು, ಸ್ವಮಾನದ ಸ್ಥಿತಿ ಇರ್ಬೋದು, ಅಥವಾ ಪ್ರಾರಂಭದಲ್ಲಿ ಬಾಬಾ ಹೇಳ್ದಂಗೆ ದೃಢ ಸಂಕಲ್ಪ ಬೇಕು. ದೃಢ ಸಂಕಲ್ಪ, ಕೊಟ್ಟದ್ದನ್ನು ಮತ್ತೆ ವಾಪಸ್ ನಾನು ತಗೋಬಾರ್ದು. ಈ ರೀತಿ ಬಾಬಾ ವಿವಿಧ ಯುಕ್ತಿಯನ್ನು ನಮಗೆ ಹೇಳ್ತಾರೆ. ಮೊದಲು ವ್ಯರ್ಥ ಸಂಕಲ್ಪದಿಂದ ಹಾನಿ ಏನು ಅಂದರು. ಈಗ ಹಾನಿ ಅಂತ ಗೊತ್ತಾದ ಮೇಲೆ ನಾವು ಇದರಿಂದ ನಮಗೆ ಭಾಳ ನಷ್ಟ ಇದೆ ಅಂತ ಗೊತ್ತಾದ ನಂತರ ನಾವು ಅದರ ಹಿಂದೆ ಹೋಗಿಲ್ಲ. ಅದನ್ನು ಎಚ್ಚರಿಕೆ ಮೂಡಿಸಿ ಮತ್ತೆ ನಾವು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ಸಹಿತ ಬಾಬಾ ತಿಳಿಸಿದರು. अच्छा तो आज बाप दादा को एक बच्चे के प्रति प्यार आ रहा है. नंबर 1 में आवे, 2 में भी नहीं. ಒಂದೊಂದು ಮಕ್ಕಳ ಮೇಲೂ ನನಗೆ ಪ್ರೀತಿ ಉಮ್ಮಳಿಸಿ ಬರ್ತಾ ಇದೆ. ನನ್ನ ಒಂದೊಂದು ಮಕ್ಕಳು ಸಹಿತ ನಂಬರ್ 1ನಲ್ಲಿ ಬರಬೇಕು, 2ಅಲ್ಲಿ ಅಲ್ಲ. पहले राजा गद्दी पर नहीं बैठेंगे, तख्त पर तो 2 बैठेंगे. ಈಗ ಮೊದಲು ರಾಜ್ಯ ಗದ್ದಿಗೆಯಲ್ಲಿ ಫಸ್ಟ್ ಇಬ್ಬರು ಕೂತ್ಕೋತಾರೆ. ನಾವು ಎಲ್ಲರೂ ನಂಬರ್ 1 ಬರಬೇಕು, 1 ಬರಬೇಕು. ಸೀಟ್ ಇರೋದೇ ಮಮ್ಮ ಬಾಬಾ ಕುಂತು ಬಿಟ್ರಪ್ಪ. ಲೇಕಿನ್ ಪಹಲೆ ರಾಜಧಾನಿ ಪಹಲೆ ರಾಜಘರಾನೆ ಕೆ ಸಂಬಂಧ ಮೇ ಆವೆ. ಮೊದಲು ಬ್ರಹ್ಮ ಬಾಬಾ ಮಮ್ಮ ಕುಂತಾಗನೇ ಅದೇ ಮನೆತನದಲ್ಲಿ ಸಮಕಾಲೀನವಾಗಿ ಮೊದಲನೇ ರಾಜಧಾನಿಯಲ್ಲೇ ನಾವು ಬರಬೇಕು. 2 नंबर तो हो गए, लेकिन राज्य करना है ना, राज्य अधिकारी बनना है तो पहले राज्य में आवे. ರಾಜ್ಯ ಅಧಿಕಾರಿಗಳಾಗಬೇಕಾದ್ರೆ ಮೊದಲನೆಯ ರಾಜ್ಯದಲ್ಲೇ ಬರಬೇಕು. तो बाप दादा का यही बच्चों से प्यार है. ನನಗೆ ಇದು ಮಕ್ಕಳ ಮೇಲೆ ಭಾಳ ಪ್ರೀತಿ. ಏಕೇಕ ಬಚ್ಚ कोई ना कोई ವಿಶೇಷತಾ ಮೇ ನಂಬರ್ 1 ಆವೆ. ಪ್ರತಿಯೊಂದು ಮಕ್ಕಳು ಒಂದಲ್ಲ ಒಂದು ವಿಶೇಷತೆಯಲ್ಲಿ ನಂಬರ್ 1 ಬರಬೇಕು. ನಂಬರ್ ವಾರ್ ನಹಿ, ನಂಬರ್ 1 है. उमंग है ನಂಬರ್ 1 में आना. जो मिले सो अच्छा. ಏನು ಸಿಗ್ತದೋ ಅದು ಒಳ್ಳೆಯದು, ಎಷ್ಟಾಗ್ತದೋ ಅಷ್ಟು ಮಾಡೋದು, ಎಷ್ಟು ಸಿಕ್ಕಿದರೂ ಸಾಕು. ಅಚ್ಚಾ ನಹಿ ಕರ್ನಾ, ಅಚ್ಚಾ ನಹಿ ಕರ್ನಾ. ಹೇಗಿದ್ರೂ ಅಚ್ಚ, ಏನಾದರೂ ಅಚ್ಚ ನಹಿ ಕರ್ನಾ. बाप की आशा क्या है? बाप की आशा क्या है? एक बच्चा कोई ना कोई कमाल में ನಂಬರ್ बनना. ಎಷ್ಟಾಗ್ತದೆ ಅಷ್ಟು ಮಾಡ್ರಿ, ನಿಮಗೆ ಎಷ್ಟು ಹಚ್ಚನೋ ಅಷ್ಟೇ. ಆ ಟೈಪ್ ಬೇಡ. ಪ್ರತಿಯೊಬ್ಬರು ನಂಬರ್ 1ನಲ್ಲಿ ಬರಬೇಕು. ಪ್ರತಿಯೊಬ್ಬರು ನಂಬರ್ 1 ಕಮಾಲ್ ಮಾಡಬೇಕು. 4 ಸಬ್ಜೆಕ್ಟ್ ಹೇ. ಇವತ್ತು ಬಾಬಾ ಅಂದಾರಲ್ವ, 4 ಸಬ್ಜೆಕ್ಟ್ ಹೇಳಿದರು. 4ರಲ್ಲಿ ಸಂಪನ್ನ ಮೂರ್ತಿ ಆಗಬೇಕಂದ್ರು ನೆನ್ಪು ಮಾಡ್ಕೊಳ್ಳಿ. ಯಾವುದು 4 ಸ್ತಂಭ, ಯಾವುದು 4 ಮೂರ್ತಿ? ಪ್ರಾರಂಭದ ಪೇಜಲ್ಲಿ ಏನಂದ್ರು ಬಾಬಾ? ಯಾವುದಂದ್ರು ಬಾಬಾ? ಬಾಬಾ ಕೆಲವೊಮ್ಮೆ
4 ಸಬ್ಜೆಕ್ಟಲ್ಲಿಯೂ ನಾವು ಹೆಂಗಿರಬೇಕು? ನಂಬರ್ 1 ಇರಬೇಕು. ಜ್ಞಾನಮೂರ್ತಿಯಾಗಿರಿ, ಜ್ಞಾನ ಸಬ್ಜೆಕ್ಟ್. ನೆನಪು ಮತ್ತು ತಪಸ್ಯಾಮೂರ್ತಿಯಾಗಿರಿ, ಯೋಗ ಸಬ್ಜೆಕ್ಟ್. ಗುಣಮೂರ್ತಿಯಾಗಿರಿ, ಧಾರಣಾ ಸಬ್ಜೆಕ್ಟ್. ಮಹಾದಾನಿ ಮೂರ್ತಿಯಾಗಿರಿ, ಸೇವಾ ಸಬ್ಜೆಕ್ಟ್. ಮೂರ್ತಿ ಅಂದರೆ 4 ಸಬ್ಜೆಕ್ಟಲ್ಲಿ ಸಂಪನ್ನ, ಅಚಲ, ಅಡೋಲ. ಬಾಬಾ ಅಂತಾರೆ ನಂಬರ್ 1 ಬನ್ನ ಹಿ ಹೈ 7 ಸಬ್ಜೆಕ್ಟ್ ಮೇ. ಅಂದರೆ ಬಾಬಾ ನಮ್ಮ ಜೊತೆಗೆ ಹೆಂಗಿದ್ದಾರೆ? बनना ही है, ये अंडरलाइन करो. चलो ज़्यादा मेहनत नहीं देते, ನಿಮಗೆ ಜಾಸ್ತಿ ಪರಿಶ್ರಮ ಕಷ್ಟ ಕೊಡಂಗಿಲ್ಲ. ಕೊಯ್ ನಾ ಕೊಯ್ ಸಬ್ಜೆಕ್ಟ್ ಮೇ ನಂಬರ್ 1 ಹೆತ್ತು ಸಹಜ ಏನ? ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ನಂಬರ್ 1 ಆಗಿ. 4 ಸಬ್ಜೆಕ್ಟಲ್ಲಿ ನಂಬರ್ 1 ಬರಬೇಕು. ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ನಂಬರ್ 1 ಆಗ್ರಿ. ಹೆತ್ತು ಸಹಜ. बाकी आज के दिन अमृत वेले एक एक बच्चा जो भी मिलन मना रहे थे, बड़ा खुशनुमा खुशी में हंसते हुए खुशनुमा चेहरा दिखाई दे रहा था. ಇವತ್ತು ಅಮೃತ ವೇಳೆ ನಮ್ಮ ಮುಖ ನೋಡಿದ್ದಾರೆ ಬಾಬಾ. ಒಬ್ಬೊಬ್ಬರ ಮುಖನ ಸಹಿತ ಎಷ್ಟು ಚಂದ ಬಾಬನ ಜೊತೆ ಮೆಲ್ಲ ಮಾಡ್ತಿದ್ದೀರಿ, ಎಷ್ಟು ಖುಷಿನಮಃ ಚೇಹರ ಇತ್ತು, ಖುಷಿ ಖುಷಿಯಿಂದ ನಗ್ತಾ ಇದ್ದೀರಿ ಅಂತ ಖುಷಿನಮಃ ಚೇಹರವನ್ನ ಬಾಪ್ತಾದ ಇವತ್ತು ಅಮೃತ ವೇಳೆ ನಮ್ಮ ಮುಖ ನೋಡಿದ್ದಾರೆ. और बाप ने भी हर बच्चे को सदा उड़ती कला का वरदान दिया. ಪ್ರತಿಯೊಂದು ಮಕ್ಕಳಿಗೂ ನಾವು ಖುಷಿ ಖುಷಿಯಲ್ಲಿರೋದು ನೋಡಿ ಅವನ ವರನು ಏನು? ಉಡ್ತಿ ಕಲಾ ಕಾ ವರ. ಚಲ್ತಿ ಕಲಾ ನಹಿ. ಖುಷಿ ಖುಷಿಯಲ್ಲಿ ಇದ್ದೀರಲ್ಲ, ಇನ್ನು ಏನು ಮಾಡ್ತಾ ಇರಿ? हारता इरी, उड़ती कला. तो बाप दादा का आज ये वरदान याद रखना. बाप दादा ने आपके और अपने जयंती पर क्या वरदान दिया? बाबा ತನ್ನ ಮತ್ತು ತನ್ನ ಜಯಂತಿಯ ದಿನದಂದು ಏನು ವರದಾನ ಕೊಟ್ಟರು? ಜಯಂತಿ ಪರ್ ಕ್ಯಾ ವರದಾನ ದಿಯ ಬಾಬಾ? ಉಡ್ತಿ ಕಲಾ ಭವ. ಹೆಂಗಿರ್ಬೇಕು? ಹಾರುವ ಕಲೆಯಲ್ಲೇ ಇರುವವರಾಗಿರಿ. आपने भी सारा दिन शिवरात्रि उत्सव दिल में मनाया है ना. ತಾವು ಸಹಿತ ಶಿವರಾತ್ರಿ ಉತ್ಸವನ್ನ ಹೃದಯ ತುಂಬಿ ಮಾಡ್ತಿದ್ದೀರಲ್ವಾ? तो सभी अच्छे ही, सभी अच्छे ही अच्छे रहेंगे, अच्छे ते अच्छा राज्य पद प्राप्त करेंगे. ಎಲ್ಲರೂ ಭಾಳ ಚೆನ್ನಾಗಿದ್ದೀರಿ, ಚೆನ್ನಾಗೇ ಇರ್ತೀರಿ, ಮತ್ತೆ ಒಳ್ಳೆಯ ರಾಜ್ಯ ಪದವಿಯನ್ನ ಪಡ್ಕೋತೀರಿ, ಪ್ರಾಪ್ತ ಕರೆಂಗೆ. सभी अच्छे है ना. बाप तो अच्छा ही देखता है. ಬಾಬಾ ಅಂತೂ ಎಲ್ಲರದ್ದು ಏನು ನೋಡ್ತಾರೆ? ಅಚ್ಚ ಹಿ ದೇಖ್ತಾ ಹೇ, ಒಳ್ಳೆಯದನ್ನೇ ನೋಡ್ತಾರೆ. ಅಚ್ಚ 4 ಕಡೆ ಸಮ್ಮುಖದಲ್ಲಿ ಕುಳಿತಿರೋರು ಮತ್ತೆ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ಶಿವರಾತ್ರಿ ಹಬ್ಬವನ್ನು ಮಾಡ್ತಾ ಇರುವಂಥವರು ಎಲ್ಲರನ್ನು ಬಾಪ್ತಾದ ದೇಖಕರ್ ಹರ್ಷಿತ ಹೊರಹೇ. ಮಕ್ಕಳು ಸಹಿತ ಬಾಬನ ಮಿಲನವನ್ನು ನೋಡಿ ಭಾಳ ಖುಷಿ ಪಡ್ತಾ ಇದ್ದೀರಿ. ಇವತ್ತಿನ ಸಂಕಲ್ಪ ರಕನ ಸದಾ ಖುಷ್. ಯಾವ ಸಂಕಲ್ಪ ಇಟ್ಕೋಬೇಕು ಇವತ್ತಿನಿಂದ? ಸದಾ ಖುಷ್. ಕಭಿ ಕಭಿ ವಾಲಾ ನಹಿ, ಸದಾ ಖುಷ್. कोई भी देखे आपके चेहरे को देख सोचे ये बहुत भाग्यवान आत्मा दिखाई देती है. ಯಾರೇ ನಮ್ಮನ್ನು ನೋಡಿದ್ರು, ಯಾರೇ ನಮ್ಮ ಮುಖವನ್ನು ನೋಡಿದರೆ ಇವ್ರು ಎಂಥ ಭಾಗ್ಯವಾನಿದ್ದಾರಲ್ಲ. ನಮ್ಮ ಮುಖ ನೋಡಿದ ಕೂಡಲೇ ಬೇರೆಯವ್ರು ಏನನ್ಬೇಕು? ಎಷ್ಟು ಭಾಗ್ಯವಂತರು. ಆಪಕ ಭಾಗ್ಯ ಚಲನ್ ಸೆ ಚೆಹರೆ ಸೆ ದಿಖಾಯಿ ದೇ. ನಮ್ಮ ಭಾಗ್ಯ ಚಲನವಲನದಿಂದ ಮತ್ತು ಮುಖಮಂಡಲದಿಂದ ಭಾಗ್ಯ ಕಾಣಬೇಕು. ಐಸೆ ನಹಿ ಸಿರ್ಫ್ ಮನ್ ಮೇ ಬಹುತ್ ಹೈ ನಹಿ. आपका भाग्यवान चेहरा, खुशनुमा चेहरा औरों को परिचय कराएगा. चेहरा बोलेगा कुछ है. ಇವತ್ತು ಏನೋ ಇದೆ, ನಮ್ಮ ಚೆಹರ ಏನು ಮಾಡ್ತದೆ? ಮಾತಾಡ್ತದೆ. ಭಾಗ್ಯವಾನ ಮಕ್ಕಳ ಖುಷನುಮಃ ಚೆಹರ ಪರಿಚಯವನ್ನು ಕೊಡ್ತದೆ ಮತ್ತೊಬ್ಬರಿಗೆ. ಆಪಕ ಚೆಹರ ಸರ್ವಿಸ್ ಕರೆ. ನಮ್ಮ ಮುಖನೇ ಸೇವೆಯನ್ನು ಮಾಡಬೇಕು. ಬಾಪ ತಕ್ಕ ಲಾವೆ. खुशनुमा रहना यह भी सेवा का साधन है. ಖುಷಿ ಮುಖದಲ್ಲಿ ಇರುವುದು ಸಹಿತ ಸೇವೆಯ ಸಾಧನ.
ಆದ್ದರಿಂದ चारों ओर के बच्चों को आपके भी बर्थडे की पदम गुना मुबारक हो, मुबारक हो, मुबारक हो. ನಾಲ್ಕು ಕಡೆಯ ಮಕ್ಕಳಿಗೆ ಹುಟ್ಟುಹಬ್ಬದ ಪರವಾಗಿ ಪದಮ ಪಟ್ಟಿನಷ್ಟು ಶುಭಾಶಯ, ಶುಭಾಶಯ, ಶುಭಾಶಯ. ಅಚ್ಚ, ಇವತ್ತಿನ ವರದಾನ ಸಂಶಯದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ, ಸಂಶಯಕ್ಕೆ ಸಂಕಲ್ಪಕ್ಕೋ समाप्त कर, संशय के संकल्प को समाप्त कर, माया जीत बनने वाले विजयी रतन भव. ಸಂಶಯದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಮಾಯೆ ಮೇಲೆ ಗೆಲುವು ಪಡೆದಿರುವ ವಿಜಯೀ ರತ್ನ ಆಗಿರಿ. ಸಂಶಯದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಮಾಯಾಜೀತ್ ಆಗಿರುವ ವಿಜಯೀ ರತ್ನ ಆಗಿರಿ. ಕೆಲವೊಮ್ಮೆ ಸಂಶಯದ ಸಂಕಲ್ಪ ಉತ್ಪನ್ನ ಆಗ್ತದೆ, ಫೇಲ್ ಹೋ ಜಾಯ್, ಸಂಶಯ ಬುದ್ಧಿ ಬರ್ತದೆ, ಸೋಲು. ಸಂಶಯ ಬುದ್ಧಿ ಬಂದರೂ ಸೋಲು. ಆದ್ದರಿಂದ ಸದಾ ಸಂಕಲ್ಪ ಇರಲಿ, हम विजय प्राप्त करके ही दिखाएंगे. ವಿಜಯ್ तो हमारा जन्मसिद्ध अधिकार है. ಈ ರೀತಿ ಅಧಿಕಾರಿಯಾಗಿ ಕರ್ಮ ಮಾಡೋದ್ರಿಂದ ವಿಜಯ ಅಥವಾ ಸಫಲತೆ, ಅಧಿಕಾರ ಅವಶ್ಯಕವಾಗಿ ಪ್ರಾಪ್ತಿಯಾಗ್ತದೆ. इसी से विजयी रत्न बन जाएंगे. मास्टर नॉलेजफुल के मुख से ना मालूम शब्द कभी नहीं निकलना चाहिए. ನಾವು ಮಾಸ್ಟರ್ ನಾಲೆಜ್ಫುಲ್, ನಂಗೆ ಇದು ಗೊತ್ತೇ ಇಲ್ಲ ಅನ್ನುವಂಥ ಶಬ್ದನೂ ಹೊರಬರಕೂಡದು. ನಂಗೆ ಗೊತ್ತೇ ಇಲ್ಲ, ನಂಗೆ ಗೊತ್ತಾಗಿಲ್ಲ ಅಂಥ ಶಬ್ದನೂ ಬರಬಾರ್ದು. ಯಾಕೆ ನಾವ್ಯಾರು ವಿಜಯಿ ರತ್ನಗಳು, ಮಾಸ್ಟರ್ ನಾಲೆಜ್ಫುಲ್ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಸಂಶಯಕ್ಕೆ ಸಂಕಲ್ಪೋಂಕೋ ಸಮಾಪ್ತಕರ್ ಮಾಯಾ ಜೀತ್ ಬನ್ನೆ ವಾಲೆ ವಿಜಯಿ ರತ್ನ ಭವ. ಇವತ್ತಿನ ಸ್ಲೋಗನ್, रहम की भावना सहज निमित्त भाव इमर्ज कर देती है. ದಯಾ ಭಾವನೆ ಸಹಜವಾಗಿ ನಿಮಿತ್ತ ಭಾವವನ್ನು ಪ್ರತ್ಯಕ್ಷಗೊಳಿಸುತ್ತದೆ. ದಯಾ ಭಾವನೆ ಸಹಜವಾಗಿ ನಿಮಿತ್ತ ಭಾವವನ್ನು ಪ್ರತ್ಯಕ್ಷಗೊಳಿಸುತ್ತದೆ. ದಯಾಭಾವನೆ ಇದ್ದರೆ ಸಹಜವಾಗಿ ನಿಮಿತ್ತ ಭಾವ ಇಮರ್ಜ್ ಆಗ್ಬಿಡ್ತದೆ, ಬಂದ್ಬಿಡ್ತದೆ. ಆ ವ್ಯಕ್ತಿ ಶಾಲೆ ತಮ್ಗೆ ಗೊತ್ತು, ಅಪವಿತ್ರತೆಯ ಬೀಜ ಅಂಶನೂ ಸಮಾಪ್ತಿಯಾಗಿರಬೇಕು. ಅವರೇ ಸಂಪೂರ್ಣ ಪವಿತ್ರರು ಅಥವಾ ಸ್ವಚ್ಛ. चुई मुई का पैदा जरा भी हाथ लगाने से शक्ति न हो जाता. चुई मुई का पौधा ಯಾವುದದು? ಟಚ್ ಮೀ ನಾಟ್, ಮುಟ್ಟಿದರೆ ಮುನಿ, ಅದನ್ನು ನಾಚಿಕೆ ಮುಳ್ಳಂತಲೂ ಅಂತಾರೆ. ಮುಟ್ಟಿದ ಕಲ್ಲು ಸಾಕು, ಏನಾಗ್ತದೆ? ಮುದುಡಿ ಹೋಗ್ಬಿಡ್ತದೆ. उसमें टाइम नहीं लगता, समयನೇ ಬೇಡ. ऐसे आप 1 सेकंड के शुद्ध संकल्प की शक्ति से ಮಾಯಾ को ಚುಯ್ಮಿ ಮುವಾಫಿಕ್ ಮೂರ್ಛಿತ ಕರ್ತ. ಮಾಯೆಯನ್ನು ಮುಟ್ಟಿದರೆ ಮುನಿ ಸಸ್ಯದ ಹಾಗೆ ಮಾಯೆ ಏನಾಗ್ಬಿಡ್ಬೇಕು? ಮೂರ್ಛಿತ ಬಿಡಬೇಕು. ಅಷ್ಟೊತ್ತಿಗೆ ಹಮಾರ ನಿಜಿ ಸ್ವರೂಪ್ ವರದಾನಿ ಸ್ವರೂಪ್ ಸ್ಮೃತಿಯಲ್ಲಿ ತನ್ನಿ. ಮಾಯೆ ಮೂರ್ಛಿತ ಆಯಿತು, ನನ್ನ ನಿಜ ಸ್ವರೂಪ ವರದಾನಿ ಸ್ವರೂಪ ಸ್ಮೃತಿಯಲ್ಲಿ ತನ್ನಿ. ಆವಾಗ ಅಪವಿತ್ರತೆ ಅಥವಾ ವಿಸ್ಮೃತಿಯ ನಾಮ್ ನಿಶಾನ್ ಸಹಿತ ಇರೋದಿಲ್ಲ. ಅಪವಿತ್ರತೆ ಅಂಶ ಬೀಜ ಯಾವುದಿರಂಗಿಲ್ಲ. ಅದಕ್ಕೋಸ್ಕರ ನಮ್ಮ ನಿಜ ಸ್ವರೂಪ ವರದಾನಿ ಸ್ವರೂಪ ಎಮರ್ಜ್ ಆಗಿರ್ತದೆ, ಮಾಯೆ ಮೂರ್ಛಿತ ಆಗಿರ್ತದೆ. ಅಚ್ಚ, ಇವತ್ತಿನ ಸ್ವಮಾನ, ನಾನು ವರದಾನಿ ಆತ್ಮ, ನಾನು ವರದಾನಿ ಆತ್ಮ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ಶಿವರಾತ್ರಿಯ ದಿನದಂದು, ಶಿವ ಜಯಂತಿಯ ದಿನದಂದು, ನನ್ನ ಮತ್ತು ಬಾಬನ ಬರ್ತ್ಡೇಯ ದಿನದಂದು ಹೃದಯ ತುಂಬಿ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.
संपन्न बनके वापस घर तुम्हें चलना है। समय से पहले संपन्न बनके वापस घर तुम्हें चलना है। स्वर्णिम विश्व के रंगमंच पर, स्वर्णिम विश्व के रंगमंच पर अब तुम्हें फिर से उतरना है। बाह पसारे बाबा वतन में, राह निहारे कब से आ जाओ। उड़ के वतन में आ जाओ। बनना बाप समान है तुमको, सारे ज्ञान का सार यही है। दिव्य गुणों से खुद को सजा लो, जीवन का श्रृंगार यही है। जग के झूठे तोड़ के बंधन अब अपने घर आ जाओ। मेरे लाडलो राज दुलारो, उड़ के वतन में आ जाओ। उड़ के वतन में आ जाओ। मेरे लाडलो राज दुलारो, नैनों के नूर रूहानी सितारों, अव्यक्त फरिश्ता बन जाओ। उड़ के वतन में आ जाओ। उड़ के वतन में आ जाओ। ओम शांति, ओम शांति, ओम शांति।